ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವ ವಾಕ್ಯ ಹೇಳ್ತದೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸದಿಂದ ನಾವು ಆರಾಧಿಸೋಣ ಎಂಬುದಾಗಿ. ನನ್ನ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕರ್ತನನ್ನು ನಾವು ಮಹಿಮೆ ಪಡಿಸೋಣ, ಆತನನ್ನು ನಾವು ಆರಾಧಿಸೋಣ. ಆತನು ಸರ್ವಶ್ರೇಷ್ಠನಾಗಿರುವ ದೇವರು, ಆತನು ಸರ್ವವ್ಯಾಪಿಯಾಗಿರುವ ದೇವರು, ಆತನು ಸರ್ವಾಧಿಕಾರಿಯಾಗಿರುವಂಥ ದೇವರು. ಅಂತ ದೇವರನ್ನ ಇವತ್ತು ನಾವು ಆರಾಧಿಸೋಣ, ನಾವು ಘನಪಡಿಸೋಣ. ನಾವು ಪ್ರಾರ್ಥಿಸಿಕೊಂಡು ಆರಾಧನೆಯನ್ನು ಆರಂಭಿಸಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ನಾವು ಪ್ರಾರ್ಥಿಸೋಣ. ತಂದೆ ಆಗಿರುವ ದೇವರೇ, ನಿಮ್ಮನ್ನು ನಾವು ಕೊಂಡಾಡ್ತೇವೆ, ನಿಮ್ಮನ್ನು ನಾವು ಘನಪಡಿಸ್ತೇವೆ. ದೇವರೇ, ಇವತ್ತು ನಾವು ಆರಾಧಿಸುವಾಗ ನಿಮ್ಮ ಪ್ರಸನ್ನತೆಯನ್ನು ನಮಗೆ ದಯಪಾಲಿಸಿಕೊಡ್ರಿ. ವಾಕ್ಯವನ್ನು ಕೇಳುವಾಗ ಪರಿಶುದ್ಧಾತ್ಮನೇ ನೀವು ತಾನೇ ಕಾರ್ಯ ಮಾಡ್ರಿ. ದೇವರೇ, ವಾಕ್ಯವನ್ನು ಕೇಳಿ ಅದರಂತೆ ಜೀವಿಸಿ ನಿಮ್ಮನ್ನೇ ನಾವು ಮೆಚ್ಚಿಸ್ಲಿಕ್ಕಾಗುವಾಗ ಸಹಾಯ ಮಾಡ್ರಿ. ಆರಾಧನೆಯ ಎಲ್ಲ ಘನಮಾನ ಮಹಿಮೆಗಳು ನಿಮಗೆ ಮಾತ್ರ ಸಲ್ಲಲ್ಪಡಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನಾವು ಕೀರ್ತನೆಗಳನ್ನು ಓದಿಕೊಳ್ಳೋಣ. 116ನೇ ಕೀರ್ತನೆಯನ್ನು ನಾವು ಉತ್ತರ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 116ನೇ ಕೀರ್ತನೆಯನ್ನು ನಾವು ಉತ್ತರ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. ಯೆಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವವನು. ಆತನು ನನ್ನ ವಿಜ್ಞಾಪನೆಗೆ ಕಿವಿಗೊಟ್ಟಿದ್ದಾನೆ, ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುವೆನು. ಮರಣ ಪಾಶಗಳು ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳ ವೇದನೆಗಳು ನನ್ನನ್ನು ಹಿಡಿದಿದ್ದವು. ಚಿಂತೆಯಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೆನೋ. ಯೆಹೋವನ ಹೆಸರು ಹೇಳಿ, ಯೆಹೋವನೇ ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದೆನು. ಯೆಹೋವನು ಕೃಪಾಳುವು ನೀತಿವಂತನೂ ಆಗಿದ್ದಾನೆ, ನಮ್ಮ ದೇವರು ಕನಿಕರವುಳ್ಳವನು. ಯೆಹೋವನು ಸಾಧು ಜನರನ್ನು ಕಾಪಾಡುವವನು, ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ನನ್ನ ಮನವೇ, ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು, ಯೆಹೋವನು ನಿನಗೆ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ. ಯೆಹೋವನೇ, ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನಾನು ಬಹಳವಾಗಿ ಕುಗ್ಗಿ ಹೋದೆನೆಂದು ಹೇಳಿದಾಗಲೂ, ಮನುಷ್ಯರೆಲ್ಲ ಟೊಳ್ಳೆ ಎಂದು ಭ್ರಾಂತಿಯಿಂದ ಉಸಿರಿದಾಗಲೂ ಭರವಸವುಳ್ಳವನಾಗಿಯೇ ಇದ್ದೆನು. ಯೆಹೋವನ ಮಹೋಪಕಾರಗಳಿಗೆ ಬದಲಾಗಿ ಮಾಡಲಿ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆಹೋವನಿಗೆ ಹೊತ್ತ ಅರಿಕೆಗಳನ್ನು ಆತನ ಎಲ್ಲಾ ಜನರ ಮುಂದೆಯೇ ಸಲ್ಲಿಸುವೆನು. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಯೆಹೋವನೇ ಕರುಣಿಸು, ನಾನು ನಿನ್ನ ಕಿಂಕರನು, ನಿನ್ನ ದಾಸಿಯ ಮಗನು, ನಿನ್ನ ಸೇವಕನೂ ಆಗಿದ್ದೇನೆ. ನನ್ನ ಬಂಧನಗಳನ್ನು ಬಿಚ್ಚಿಬಿಟ್ಟಿದ್ದಿ. ನಾನು ನಿನಗೆ ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುವೆನು, ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆರೂಸಲೇಮೇ, ನಿನ್ನ ಮಧ್ಯದಲ್ಲಿ ಯೆಹೋವನ ಮಂದಿರದ ಅಂಗಳಗಳಲ್ಲಿ ಆತನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲಾ ಜನರ ಮುಂದೆಯೇ ಸಲ್ಲಿಸುವೆನು. ಯಾಹುವಿಗೆ ಸ್ತೋತ್ರ. ನಾವೆಲ್ಲರೂ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ. ಕರ್ತನೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಕೀರ್ತನೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ಕರ್ತನೆ. ದೇವಾ, ನಿಮ್ಮನ್ನು ಕೊಂಡಾಡ್ತೇವೆ, ನಿಮ್ಮನ್ನು ಘನಪಡಿಸ್ತೇವೆ, ನಿಮ್ಮನ್ನೇ ಪ್ರೀತಿಸ್ತೇವೆ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ, ದೇವರನ್ನು ಆರಾಧಿಸ್ತೇನೆ. ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವ ದೇವರು. ಆಮೆನ್. ಒಂದು ಕೃತಜ್ಞತಾ ಯಜ್ಞ ಕೀರ್ತನೆ ಎಂಬುದಾಗಿ ನಾವು ಓದಿಕೊಂಡಂತ ಕೀರ್ತನೆಯ ಶೀರ್ಷಿಕೆ ಇರುವಂಥದ್ದು. ಭಕ್ತನು ಹೀಗೆ ಹೇಳ್ತೇನೆ, ನಾನು ಯೆಹೋವನನ್ನು ಪ್ರೀತಿಸ್ತೇನೆ. ಯಾಕೆ ಪ್ರೀತಿಸ್ತೇನೆ ಅಂತಂದ್ರೆ, ಆತನು ನನ್ನ ಮೊರೆಯನ್ನು ಕೇಳುವವನು, ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವಂಥವನು. ಆತನು ನನ್ನ ವಿಜ್ಞಾಪನೆಗೆ ಕಿವಿಗೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಜೀವದಿಂದಿರುವವರೆಗೂ ಆತನನ್ನು ಪ್ರಾರ್ಥಿಸ್ತೇನೆ. ಯಾಕಂದರೆ ಯಾವಾಗಲೂ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ತಾನೆ. ಆತನ ಜೀವ ಸ್ವರೂಪನಾಗಿರುವ ದೇವರಾಗಿರುವ ಕಾರಣ ನನ್ನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಆತನ ಯಾವಾಗಲೂ ಕೇಳಿಸಿಕೊಳ್ಳುವ ದೇವರು. ಆಮೇನ್. ದೇವರ ಗುಣಾತಿಶಯಗಳೇನಪ್ಪ ಅಂತಂದ್ರೆ, 3ನೇ ವಚನ ಹೇಳ್ತದೆ, ಅನೇಕ ಸಾರಿ ನಮ್ಮ ಜೀವನಗಳಲ್ಲಿ ಮರಣ ಪಾಶಗಳು ನಮ್ಮನ್ನು ಸುತ್ತಿಕೊಂಡಿದ್ದವು, ಪಾತಾಳ ವೇದನೆಗಳು ನನ್ನನ್ನು ಹಿಡಿದಿದ್ದವು, ಚಿಂತೆಯಲ್ಲಿಯೂ ಇಕ್ಕಟ್ಟಿನಲ್ಲಿ ಬಿದ್ದು ಹೋಗಿದ್ದೆನು. ಆಗ ನಾನು ಯೆಹೋವನ ಹೆಸರು ಹೇಳಿ, ಯೆಹೋವನೇ ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದೆನು. ದೇವರು ಏನ್ ಮಾಡಿದ್ರು? 5ನೇ ವಚನ, ಯೆಹೋವನು ಕೃಪಾಳುವು ನೀತಿವಂತನಾಗಿದ್ದಾನೆ, ನಮ್ಮ ದೇವರು ಕನಿಕರವುಳ್ಳ ದೇವರಾಗಿದ್ದಾನೆ.
ಆತನು ಸಾಧು ಜನರನ್ನು ಕಾಪಾಡುವವನು, ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ಆಮೆನ್. ಹಲ್ಲೆಲೂಯಾ. 7ನೇ ವಚನ ಹೇಳ್ತಾನೆ, ನನ್ನ ಮನವೇ ನಿನ್ನ ವಿಶ್ರಾಂತಿ ನೆಲೆಗೆ ತಿರುಗು, ಯೆಹೋವನು ನಿನಗೆ ಮಹೋಪಕಾರಗಳನ್ನ ಮಾಡಿದ್ದಾನಲ್ಲ. ಹಲ್ಲೆಲೂಯಾ. ದೇವರ ಉಪಕಾರಗಳನ್ನ ಸ್ಮರಿಸಿಕೊಳ್ಳುವಂತ ಸಮಯ. ದೇವರು ನಮ್ಮ ಜೀವನದಲ್ಲಿ ಮಹೋಪಕಾರಗಳನ್ನು ಮಾಡಿದ್ದಾನೆ. ಏನೆಲ್ಲ ಉಪಕಾರಗಳನ್ನು ಮಾಡಿದ್ದಾನೆ ಅದನ್ನ ನೆನಪು ಮಾಡಿಕೊಂಡವರಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ಆತನನ್ನು ಆರಾಧಿಸುವಂತ ಸಮಯದಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕೆಲವು ಹಾಡುಗಳನ್ನು ಹಾಡಿ ಕರ್ತನನ್ನು ಮಹಿಮೆಪಡಿಸೋಣ. ದೇವರಿಗೆ ಮಹಿಮೆ ಉಂಟಾಗ್ಲಿ. ಎಲ್ಲೆಲ್ಲಿ ಇದ್ದೀರೋ ಅಲ್ಲೆಲ್ಲ ಕೂಡ ನೀವು ಆಸಕ್ತಿಯಿಂದ ಶಿಸ್ತಿನಿಂದ ಆರಾಧನೆಯಲ್ಲಿ ಭಾಗವಹಿಸ್ರಿ. ನಾವು ಆರಾಧನೆಗೆ ಸೇರ್ತಿರುವಂಥದ್ದು ಇವತ್ತು ಲಾಕ್ಡೌನ್ ಇರೋದ್ರಿಂದ ನೀವೆಲ್ಲರೂ ಮನೆಗಳಲ್ಲಿ ಸೇರಿದ್ದೀರಿ. ನಿಮಗೋಸ್ಕರ ಇದೊಂದು ರೆಕಾರ್ಡಿಂಗ್ ಅನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ ಭಾಗವಹಿಸುವಾಗ ಯಾವ ರೀತಿಯಾಗಿ ನೀವು ಆಲಯದಲ್ಲಿ ಕೂತ್ಕೊಳ್ಳುವಾಗ ಪರಿಶುದ್ಧತೆಯಿಂದ ಶಿಸ್ತಿನಿಂದ ಭಾಗವಹಿಸ್ತೀರೋ ಹಾಗೆಯೇ ಕೂತ್ಕೊಂಡು ಭಾಗವಹಿಸ್ರಿ. ಕರ್ತನು ನಿಮ್ಮ ಮಧ್ಯದಲ್ಲಿದ್ದಾನೆ, ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ ಎಂಬುವಂಥ ಭರವಸೆಯಿಂದ ಕೂತ್ಕೊಳ್ರಿ. ಒಂದ್ಸಾರಿ ಕೂತ್ಕೊಂಡ ಮೇಲೆ ಪದೇ ಪದೇ ಮನೇಲಿದ್ದೀವಿ ಅಂತೇಳಿ ಎದ್ದು ಓಡಾಡೋ ಥರ ಮಾಡ್ಕೊಳ್ಬೇಡ್ರಿ. ಶಿಸ್ತಿನಿಂದ ಕೂತ್ಕೊಳ್ರಿ. ನಿಮ್ಮ ಮಕ್ಕಳನ್ನು ಗಮನಿಸ್ಕೊಳ್ರಿ. ಭಯ ಭಕ್ತಿಯಿಂದ ಕೂತ್ಕೊಂಡು ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಸಂತೋಷಕರವಾಗಿ ಉಲ್ಲಾಸಕರವಾಗಿ ಭಯ ಭಕ್ತಿಯಿಂದ ದೇವರನ್ನ ಆರಾಧಿಸೋಣ. ಯಾಕೆಂದ್ರೆ ನಾವು ಆರಿಸ್ತಿರುವಂಥ ದೇವರು ಉನ್ನತನಾಗಿರುವ ದೇವರು, ಮಹಿಮೆಯ ದೇವರು ಆತನು, ಮಹಾಪರಿಶುದ್ಧನಾಗಿರುವ ದೇವರು ಆತನು, ಸಿಂಹಾಸನಾಸೀನರಾಗಿರುವ ದೇವರು. ನಾವು ಆರಿಸ್ತಿರುವಂಥ ದೇವರು ಆತನು ಸಾಧಾರಣವಾದಂಥವನಲ್ಲ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾಗಿರುವ ದೇವರು, ಮಹಿಮೆಯ ರಾಜನು, ಆತನ ಸಿಂಹಾಸನಾಸೀನನಾಗಿರುವ ದೇವರು. ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠ. ನಾವು ಅಂದುಕೊಂಡಿರುವ ಹಾಗೆ ಅಲ್ಲ. ದೇವರು ಉನ್ನತನಾಗಿರುವ ದೇವರು. ಆತನು ಬರೀ ಮಾತಿನಿಂದಲೇ ಎಲ್ಲವನ್ನ ಸೃಷ್ಟಿ ಮಾಡಿದ ದೇವರು. ಆತನು ಒಂದು ಮಾತಿನಿಂದಲೇ ಸೂರ್ಯನನ್ನು ಉಂಟು ಮಾಡಿದ ದೇವರು. ಆತನು ಎಲ್ಲವನ್ನು ಉಂಟು ಮಾಡಿದ ದೇವರು. ಆತನು ಸಿಂಹಾಸನ ಪರಲೋಕದಲ್ಲಿ ಇರುವಂತದ್ದು. ಆತನು ಆಕಾಶವೇ ಆತನ ಸಿಂಹಾಸನ ಅಂತ ದೇವರ ವಾಕ್ಯ ಹೇಳ್ತದೆ. ಭೂಮಿ ಆತನಿಗೆ ಪಾದಪೀಠ. ಅಂತ ಮಹಿಮೆ ಮಹತ್ವವುಳ್ಳಂತ ದೇವರು ಆತನಾಗಿದ್ದಾನೆ. ಆತನ ಆರಾಧಿಸುವಾಗ ಭಯ ಭಕ್ತಿಯಿಂದ ಆತನ ಆರಾಧಿಸೋಣ. ಆತನ ಅಗಮ್ಯವಾದ ಬೆಳಕಿನಲ್ಲಿ ಎಂದೆಂದೂ ವಾಸ ಮಾಡುವ ದೇವರು, ಅಲ್ಫಾ ಒಮೇಗಾ, ಆದಿ ಅಂತ್ಯವಾಗಿರುವ ದೇವರು. ಒಂದು ದಿವಸ ಇದ್ದು ಒಂದು ದಿವಸ ಇಲ್ಲದೆ ಇರುವಂತವನ್ನಲ್ಲ, ಯಾವಾಗಲೂ ಇರುವಂತ ದೇವರು ಆತನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಉನ್ನತನಾಗಿರುವ ದೇವರನ್ನ ಆರಾಧಿಸೋಣ, ಕರ್ತನನ್ನ ಕೊಂಡಾಡೋಣ. ಭಯ ಭಕ್ತಿಯಿಂದ ನಾವು ಗೌರವಪೂರ್ವಕವಾಗಿ ಸಂತೋಷದಿಂದ ಆತನ ಆರಾಧಿಸೋಣ. ಸಾಧ್ಯವಾದಷ್ಟು ಚಪ್ಪಾಳೆ ತಟ್ಟುತ್ತಾ ಉಲ್ಲಾಸಕರವಾಗಿ ದೇವರನ್ನ ಮಯಂಪಡಿಸ್ರಿ. ಕರ್ತನು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಹಲ್ಲೆಲೂಯಾ. ಆರಾಧಿಸೋಣ. ಕೆಲವು ಹಾಡುಗಳನ್ನ ಹಾಡಿ, ಮಹಿಮೆಯ ದೇವ ನೀನೇ, ಮಹಾಪರಿಶುದ್ಧ ರಾಜ ನೀನೇ. Ah
ದೇವರೇ, ನೀನು ಎಂದೆಂದಿಗಿರುವ ದೇವರು ಸ್ವಾಮಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ದೇವರೇ, ನಿನಗೆ ಸ್ತೋತ್ರ. ಆದಿ ಅಂತ್ಯವೂ ಆಗಿರುವಂತ ಅಲ್ಪ ಓಮೇಗವೇ ನಿಮಗೆ ಸ್ತೋತ್ರ. ಸುಂದರ ರೂಪನೇ, ತಗ್ಗಿನ ತಾವರೇ ನಿಮಗೆ ಸ್ತೋತ್ರ. ದೇವರೇ, ತಿರುಗೊಂದಾವರ್ತಿ ಬರುವಾತನೇ ನಿಮಗೆ ಸ್ತೋತ್ರ. ನಿತ್ಯ ಜೀವಕ್ಕೆ ನಮ್ಮನ್ನು ಸೇರಿಸುವಾತನೇ ನಿಮಗೆ ಸ್ತೋತ್ರ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ, ಸ್ತೋತ್ರ ಉಂಟಾಗಲಿ ಸ್ವಾಮಿ. ಪ್ರೈಸ್ ಲಾರ್ಡ್. ಆತನ ಆರಾಧಿಸೋಣ. ಆತನೆಷ್ಟು ಸ್ತುತಿಸಿದ್ರು ಕೂಡ ಸಾಲೋದಿಲ್ಲ. ಅಂತಹ ಮಹಿಮೆಯುಳ್ಳ ದೇವರನ್ನ ಆತನ ಆರಾಧಿಸೋಣ, ಆತನ ಮಯಪಡಿಸೋಣ. ಪ್ರೈಸ್ ಲಾರ್ಡ್. ಉತ್ಸಾಹದಿಂದ ದೇವರನ್ನ ಆರಾಧಿಸೋಣ. ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య, ನಿನ್ನ ಪ್ರೀತಿಯ ವರ್ಣಿಸಲಾಗದು. ನಿನ್ನ ಎಷ್ಟು ಸ್ತುತಿಸಿದರು ಸಾಲದು యేసయ్ಯ, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్ಯ, ನಿನ್ನ ಪ್ರೀತಿಯ ವರ್ಣಿಸಲಾಗದು. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేಸయ్య, ನಿನ್ನ ಪ್ರೀತಿಯ ವರ್ಣಿಸಲಾಗದು.
ವರ್ಣಿಸಲಾಗಲ್ಲಪ್ಪ. ವರ್ಣಿಸಲಾಗದು. ನಿನ್ನ ಎಷ್ಟು ಸ್ತುತಿಸಿದ್ರು ಎಷ್ಟು ಸ್ತುತಿಸಿದಾರು ಸಾಲದು యేసಯ್ಯ. ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య. ನಿನ್ನ ಪ್ರೀತಿಯ ವರ್ಣಿಸಲಾಗದು. ನಮ್ಮ ಕೈಗಳನ್ನು ಮೇಲೆ ತೇಳೋಣ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಜೀವನದಲ್ಲಿ ಸಾವಿರಾರು ಕಾರ್ಯಗಳನ್ನು ಮಾಡಿದ್ದೆ ಸ್ವಾಮಿ. ಅದ್ಭುತಗಳ ಅತಿಶಯಗಳನ್ನು ಮಾಡಿದಂತೆ ದೇವರೇ ನಿನಗೆ ಸ್ತೋತ್ರ. ನಾನು ಸೋಲುವಾಗೆಲ್ಲ ನನ್ನನ್ನು ಮೇಲೆತ್ತಿದ್ದೀಯ ಸ್ವಾಮಿ. ಇಲ್ಲಿವರೆಗೂ ನಡೆಸಿದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನನ್ನ ಶಾಪ ಜೀವಿತವನ್ನ ಕನಿಕರಿಸಿ ಮಾರ್ಪಡಿಸಿದ ದೇವರೇ ನಿನಗೆ ಸ್ತೋತ್ರ. ನನ್ನನ್ನು ಇವತ್ತು ಆಶೀರ್ವಾದ ನಿಧಿಯನ್ನಾಗಿ ಮಾಡಿದ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಯಾವುದಕ್ಕೂ ಬಾರದಿರುವಂತ ನನ್ನನ್ನು ಪ್ರೀತಿಸಿ ಉನ್ನತ ಸ್ಥಾನವನ್ನು ನೀಡಿದ್ದಪ್ಪ. ಶೋಧನೆ ವೇದನೆಯಿಂದ ನನ್ನನ್ನು ತಪ್ಪಿಸಿ ಜಯದ ಬಾಳನ್ನು ನೀಡಿದಂತ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ತಳ್ಳಿದವರ ಮುಂದೆ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ಕೊಟ್ಟ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಿನ್ನನ್ನು ಆರಾಧಿಸ್ತೇವೆ ಕರ್ತನೆ. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಓ we worship you Lord. Hallelujah, hallelujah, hallelujah. ಓ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ನಿನ್ನನ್ನೆಷ್ಟು ಸ್ತುತಿಸಿದಾರು ಸಾಲದು యేసయ్ಯ. ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య. ನಿನ್ನ ಪ್ರೀತಿಯ ವರ್ಣಿಸಲಾಗದು. ಎಷ್ಟೊಂದು ಉಪಕಾರಗಳು ನಮ್ಮ ಜೀವನದಲ್ಲಿ ಮಾಡಿದ್ದೆ ಸ್ವಾಮಿ. ಯಾವ ಗಣನೆಗೂ ಬಾರದು ಅಂತ ನಮ್ಮನ್ನು ಇವತ್ತು ದೇವರೇ ಘನವಾದ ಸ್ಥಿತಿಯಲ್ಲಿ ನಮ್ಮನ್ನು ಇಟ್ಟಿದ್ದೀಯ ಸ್ವಾಮಿ. ನಮಗೆ ಒಂದು ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ಯಪ್ಪ. ನಮಗೆ ಬೇಕಾದೆಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ಯಪ್ಪ. ನಮಗೆ ಒಂದು ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ಯಪ್ಪ ದೇವರೇ. ನಮಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ಯಪ್ಪ. ಒಳ್ಳೆ ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ಯಾ ಸ್ವಾಮಿ. ನಮ್ಮ ಜೀವಿತಗಳನ್ನು ರೂಪಿಸಿದ್ಯಾ ಸ್ವಾಮಿ. ದೇವರೇ ನಿನಗೆ ಸ್ತೋತ್ರ. ಎಷ್ಟೋ ಸಾರಿ ಬಿದ್ದು ಹಾಳಾಗುವ ಸಂದರ್ಭದಲ್ಲಿ ಕೂಡ ನಿನ್ನ ಪ್ರೀತಿಯಿಂದ ನಮ್ಮನ್ನು ಕರೆದು ಮೇಲೆತ್ತಿದಂತ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಿನ್ನನ್ನು ಮಯಪಡಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಆರಾಧಿಸೋಣ. ಸ್ತುತಿಗೆ ಯೋಗ್ಯನಾದ ದೇವರನ್ನ ನಮ್ಮ ಕೈಗಳನ್ನು ಮೇಲೆತ್ತಿ ಆತನ ಆರಾಧಿಸಲು ಸ್ವಲ್ಪ ಸಮಯ ಆರಾಧಿಸುವಾಗಲೇ ಆತನ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ. ಆರಾಧನೆಯಲ್ಲಿ ಬಲ ಉಂಟು, ಆರಾಧನೆಯಲ್ಲಿ ಬಿಡುಗಡೆ ಉಂಟು, ಆರಾಧನೆಯಲ್ಲಿ ಎಲ್ಲವೂ ಇದೆ. ಯಾಕೆಂದರೆ ಆತನು ಇಸ್ರಾಯೇಲಿನ ಸ್ತೋತ್ರ ಸಿಂಹಾಸನದಲ್ಲಿ ಆಸನಾರೂಢನಾಗಿರುವ ದೇವರು. ಆತನ ಆರಾಧಿಸೋಣ. ಸ್ತುತಿಗೆ ಯೋಗ್ಯನು ಮಹಿಮೆ ನಿಮಗೆ, ನಮ್ಮ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿಮಗೆ, ನಮ್ಮ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ.
ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. You deserve the glory and the honor. Oh God, we lift our hands and worship as we bless your holy name. You deserve the glory and the honor. Oh God, we lift our hands and worship as we bless your holy name. For you are great, you do miracles so great. There is no one else like you. There is no one else like you. For you are great, you do miracles of great. There is no one else like you, Jesus. There is no one like you. ಸ್ತುತಿಗೆ ಯೋಗ್ಯನು ಮಹಿಮೆ ನಿಮಗೆ, ನಮ್ಮ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನು, ನಾವೆಲ್ಲರೂ ಬಾಯಿ ತೆರೆದು ಹೇಳೋಣ. ಮಹಿಮೆ ನಿಮಗೆ, ನಮ್ಮ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಉನ್ನತನು ಸ್ವಾಮಿ, ನಿನ್ನ ಅದ್ಭುತಗಳನ್ನು ಮಾಡುವ ದೇವರು. ಹಾಲೆಲೂಯಾ. ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. For you are great, you do miracles of great. There is no one else like you. There is no one else like you. For you are great, you do miracles of great. There is no one else like you, Jesus. There is no one else like you. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀನು ಉನ್ನತ ಸ್ತುತಿಗೆ ಯೋಗ್ಯನಾದ ದೇವರೇ, ನಿಮಗೆ ಸ್ತೋತ್ರ. ನಮ್ಮ ಕೈಗಳನ್ನು ಮೇಲೆ ತತ್ತನಿಗೆ ಸಮರ್ಪಿಸಿಕೊಳ್ಳೋಣ. ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ದೇವರೇ ಕರ್ತನೇ ಸ್ವಾಮಿ, ನೊಬ್ಬರೇ ಸರ್ವಶ್ರೇಷ್ಠದ ಸ್ವಾಮಿ. ದೇವರೇ ಕರ್ತನೇ ಸ್ವಾಮಿ, ನಿನ್ನನ್ನು ಆರಾಧಿಸ್ತೇವೆ. ನಿನ್ನ ಸ್ತುತಿಗೆ ಯೋಗ್ಯನಾದ ದೇವರು ನಿನ್ನ ಸ್ವಾಮಿ. ಮಹಿಮೆ ನಿನಗೆ ಉಂಟಾಗಲಿ ಸ್ವಾಮಿ. ನಮ್ಮ ಕರಗಳ ಮೇಲೆತ್ತಿ ನಿನ್ನನ್ನೇ ಆರಾಧಿಸ್ತೇವೆ ಸ್ವಾಮಿ. ಅದ್ಭುತನಾದ ದೇವರು ನೀನು, ಉನ್ನತನಾಗಿರುವ ದೇವರು ಕರ್ತನೆ, ಸ್ತುತಿಗೆ ಯೋಗ್ಯನಾಗಿರುವ ದೇವರು ನೀನೊಬ್ಬನೇ ಸ್ವಾಮಿ. Yes Lord, we praise you Lord. We praise you Jesus. Glory, hallelujah. Hallelujah, 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 hallelujah. ಸ್ತೋತ್ರ ದೇವರೇ, ನಮ್ಮನೆ ನಿನಗೆ ಸಮರ್ಪಿಸ್ತೇವೆ ಸ್ವಾಮಿ. ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಪ್ರಭಾವ ನಿನಗೊಬ್ಬನಿಗೆ ಸಲ್ಲಲ್ಪಡಲಿ. ಯೇಸುವಿನ ನಾಮದಲ್ಲಿ ಆರಾಧನೆ ಸಲ್ಲಿಸ್ತೇವೆ ತಂದೆ. ಆಮೆನ್.
Thank you, Jesus. Hallelujah. Thank you, Jesus. Very Lord. Thank you, Lord Jesus. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓಕೆ, ದೇವರ ಸ್ತೋತ್ರ. ಆರಾಧನೆಯಲ್ಲಿ ನಾವೆಲ್ಲರೂ ಸಂತೋಷಪಟ್ಟಿದ್ದೇವೆ. ಉತ್ತಮವಾಗಿ ಆರಾಧನೆ ಮಾಡಲಿಕ್ಕೆ ಆದಂತೆ ದೇವರು ನಮಗೆ ಕೃಪೆ ಕೊಟ್ಟದಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆಮೇಲೆ ಸೊ ದೇವರು ಮಹಿಮೆಗೆ ಯೋಗ್ಯನಾದ ದೇವರು. ಆರಾಧನೆಯಲ್ಲಿ ಯಾವಾಗಲೂ ಕೂಡ ಜಯ ಇರ್ತದೆ. ದೇವರ ಮಕ್ಕಳಿಗೆ ಬಹಳ ಪ್ರಾಮುಖ್ಯ. ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಕೂಡ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ನಮಗೆ ವಿಶ್ವಾಸಿಗಳಿಗೆ, ಕ್ರೈಸ್ತ ವಿಶ್ವಾಸಿಗಳಿಗೆ ಸ್ಪಷ್ಟವಾಗಿ ತಿಳಿಸುವಂಥ ಬಹಳ ಪ್ರಾಮುಖ್ಯವಾದ ವಿಷಯ. ನೀವು ಪ್ರಾರ್ಥಿಸ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಯಾವ್ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ಎಲ್ಲ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲ ಜನರು ಸುಕ್ಷೇಮವಾಗಿ ಬಾಳ್ಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಇದು ಯೇಸುಸ್ವಾಮಿ ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆ ಅಥವಾ ಅಪ್ಪಣೆ. ಪ್ರಾರ್ಥನೆ ಮಾಡಬೇಕು. 1 ನಿಮಿಷ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಈಗಿರೋ ಪರಿಸ್ಥಿತಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬೇಗನೆ ಎಲ್ಲ ಸನ್ನಿವೇಶಗಳು ಸರಿಯಾಗಲಿಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ. ದೇವರ ಕೃಪೆಯಿಂದ ಇದುವರೆಗೂ ದೇವರು ಎಲ್ಲವನ್ನು ಕೂಡ ಅನುಕೂಲ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಎಲ್ಲ ಪರಿಸ್ಥಿತಿಗಳು ನಾರ್ಮಲ್ ಆಗಿ ಬರ್ತಿದ್ದಾವೆ. ಸ್ತೋತ್ರ. ಕೆಲವು ಕಡೆ ಇನ್ನೂ ಕೂಡ ಕರೋನಾ ವೈರಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯೇಸುಸ್ವಾಮಿ ಕೃಪೆಯಿಂದ ಎಲ್ಲ ಬೇಗನೆ ಸರಿಯಾಗಲಿಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ, ಎಲ್ಲರೂ ಬಾಯಿಗಳನ್ನು ತೆರೆದು 1 ನಿಮಿಷ ಪ್ರಾರ್ಥನೆ ಮಾಡೋಣ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ ದೇವರೇ, ನೀವು ಹೇಳಿದ್ದೀರಿ ಸ್ವಾಮಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಅಂತೇಳಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಅಂತೇಳಿ. ದೇವರೇ, ಅನೇಕ ದಿನಗಳಿಂದ ನಾವು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಸ್ವಾಮಿ. ಈ ಕೊರೋನಾ ವೈರಸ್ಗೋಸ್ಕರ, ಈ ಕೋವಿಡ್-19 ಈ ವೈರಸ್ಸು ಯೇಸುವಿನ ನಾಮದಲ್ಲಿ ಬೇಗನೆ ನಾಶವಾಗಲಿ. ಇದು ಅಳಿದು ಹೋಗಲಿ. ಯೇಸುವಿನ ನಾಮದಲ್ಲಿ ಇದು ಬೇಗನೆ ನಾಶವಾಗಲಿ. ಎಲ್ಲಾ ಜನರು ಸುಕ್ಷೇಮವಾಗಿರಲಿ. ಎಲ್ಲ ವಿದೇಶಗಳಲ್ಲಿರುವಂತ, ಎಲ್ಲ ಬೇರೆ ದೇಶಗಳಲ್ಲಿರುವಂತ ಎಲ್ಲ ಜನರು ಕೂಡ ಸುಕ್ಷೇಮವಾಗಿರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅಪ್ಪ ದೇವರೇ, ನಮ್ಮ ದೇಶವನ್ನು ವಿಶೇಷವಾಗಿ ಕನಿಕರಿಸಿರಿ. ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡ್ತಿರುವಂತ ಎಲ್ಲ ಕರ್ತನೆ ಸ್ವಾಮಿ ರಾಜಕೀಯ ನಾಯಕರುಗಳನ್ನ ಬಲಪಡಿಸಿರಿ. ದೇವರೇ ಕರ್ತನೆ, ಅವರು ತೆಗೆದುಕೊಳ್ಳುವಂತ ತೀರ್ಮಾನಗಳನ್ನು ಆಶೀರ್ವದಿಸಿರಿ. ದೇವರೇ, ನಮ್ಮ ದೇಶದ ರಾಷ್ಟ್ರಪತಿಗಳನ್ನ ದೇವರೇ ಬಲಪಡಿಸಿರಿ. ಆ ಪ್ರಧಾನಮಂತ್ರಿಯವರನ್ನ, ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳನ್ನ ಆಶೀರ್ವದಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ತೆಗೆದುಕೊಳ್ಳುವಂತ ಪ್ರತಿಯೊಂದು ತೀರ್ಮಾನಗಳು ದೇಶದ ದೇವರೇ ಒಳಿತಿಗೋಸ್ಕರವಾಗಿರಲಿ. ಅವ್ರಿಗೆ ಬೇಕಾದಂತ ಆರೋಗ್ಯ, ಅವ್ರಿಗೆ ಬೇಕಾದಂತ ಜ್ಞಾನ, ಅವ್ರಿಗೆ ಬೇಕಾದಂತ ಎಲ್ಲಾ ಕರ್ತನೆ ಸ್ವಾಮಿ ಅನುಕೂಲತೆಗಳನ್ನ ಅನುಗ್ರಹಿಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಅದೇ ದೇವರೇ, ನಮ್ಮ ಕರ್ತನೆ ರಾಜ್ಯದ ಮುಖ್ಯಮಂತ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದೇವರೇ ಕರ್ತನೆ, ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಆಶೀರ್ವದಿಸಿರಪ್ಪ. ದೇವರೇ ಕರ್ತನೆ ಸ್ವಾಮಿ, ಬಹಳ ಪ್ರಯಾಸ ಪಡ್ತಾ ಇದ್ದಾರಪ್ಪ. ಅವ್ರಿಗೆ ಬೇಕಂತ ವಿಶೇಷ ಕೃಪೆಯನ್ನ ಕೊಡ್ರಿ. ಅವರ ಜೊತೆಯಲ್ಲಿರುವಂತ ಎಲ್ಲ ಕರ್ತನೆ ಸ್ವಾಮಿ ಆರೋಗ್ಯ ಮಂತ್ರಿಗಳಿಗೋಸ್ಕರ, ಗೃಹ ಮಂತ್ರಿಗಳಿಗೋಸ್ಕರ, ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಬೇಕಾದಂತ ವಿಶೇಷ ಕೃಪೆಯನ್ನು ಕೊಟ್ಟು ಎಲ್ಲರೂ ಚೆನ್ನಾಗಿ ಕರ್ತನೆ ಸ್ವಾಮಿ ದೇವರೇ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕಾಗುವಂತೆ ಸಹಾಯ ಮಾಡ್ರಿ ದೇವರೇ. ಮತ್ತು ಈ ಕರ್ತನೆ ಕೋವಿಡ್-19 ವಿರುದ್ಧ ಹೋರಾಡ್ತಿರುವಂತ ಎಲ್ಲ ಕೊರೋನಾ ವಾರಿಯರ್ಸ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ದೇವರೇ. ಎಲ್ಲ ಡಾಕ್ಟರ್ಸ್ಗೋಸ್ಕರ ಅವ್ರಿಗೆ ಬೇಕಾದ ವಿಶೇಷ ಕೃಪೆಯನ್ನ ಕೊಡ್ರಿ ದೇವರೇ. ನರ್ಸ್ಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಅವ್ರಿಗೆ ಬೇಕಾದ ದಯೆಯನ್ನು ಅನುಗ್ರಹಿಸಿಕೊಡ್ರಿ. ಎಲ್ಲ ಕರ್ತನೆ ಸ್ವಾಮಿ ಕ್ಲೀನಿಂಗ್ ಮಾಡುವಂತವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಅವರನ್ನು ಕೂಡ ಬಲಪಡಿಸ್ರಿ ದೇವರೇ. ಪೊಲೀಸ್ ಇಲಾಖೆಯವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಅಧಿಕಾರಿ ವರ್ಗದವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಅಪ್ಪ. ಅನೇಕರು ಕರ್ತನೆ ತಮ್ಮ ಮನೆ ಮಠಗಳನ್ನ ಬಿಟ್ಟು ದೇವರೇ, ಕುಟುಂಬಗಳನ್ನ ಬಿಟ್ಟು ದೇಶ ಸೇವೆಗೋಸ್ಕರ ದೇವರೇ, ಜನರ ಸೇವೆಗೋಸ್ಕರ ಅವ್ರು ನಿಂತಿರುವಾಗ ಅವರಿಗೆ ಬೇಕಾದಂತ ಎಲ್ಲಾ ಕೃಪೆಯನ್ನ ಪರಲೋಕದ ತಂದೆಯೇ ನೀನು ಅನುಗ್ರಹಿಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ ತಂದೆಯ ದೇವರೇ. ನಮ್ಮ ಜಿಲ್ಲೆಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಇತ್ತೀಚಿನ 2-3 ದಿನಗಳಲ್ಲಿ ದೇವರೇ ಕರ್ತನೆ ಸ್ವಾಮಿ ಅನೇಕರಿಗೆ ಸೋಂಕು ಕಾಣಿಸ್ಕೊಳ್ತಾ ಇರುವಾಗ ಪ್ರಾರ್ಥಿಸ್ತೇನೆ ಸ್ವಾಮಿ, ಈ ಜಿಲ್ಲೆಯಲ್ಲಿರುವಂತ ಸೋಂಕಿತರನ್ನ ಗುಣಪಡಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಗುಣವಾಗಲಿ, ಎಲ್ಲರೂ ಸೌಖ್ಯ ಹೊಂದಿಕೊಳ್ಳಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತೇನೆ ದೇವರೇ ಕರ್ತನೆ ಸ್ವಾಮಿ. ಅದು ವೈರಸ್ ಮತ್ತೊಬ್ಬರಿಗೆ ಹರಡದಂತೆ ಕಾಪಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ದೇವರೇ. ನಮ್ಮ ಜಿಲ್ಲಾಧಿಕಾರಿಯವರ ಮೇಲೆ ದಯ ಇರಲಿ, ನಮ್ಮ ಸಕಲೇಶ್ಪುರದ ತಹಶೀಲ್ದಾರರ ಮೇಲೆ ದಯ ಇರಲಿ, ಇಲ್ಲಿರುವಂತ DYSP ಅವರ ಮೇಲೆ ದೇವರೇ ಕರ್ತನೆ, ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಮೇಲೆ ದೇವರೇ, SI ಅವರ ಮೇಲೆ, ಎಲ್ಲ ಪೊಲೀಸ್ ಇಲಾಖೆಯವರ ಮೇಲೆ ದಯ ಇರಲಿ, ಎಲ್ಲ ಅಧಿಕಾರಿ ವರ್ಗದವರ ಮೇಲೆ ದಯ ಇರಲಿ. ಇದನ್ನ ನಿರ್ವಹಿಸುತ್ತಿರುವಾಗ ಸರಿಯಾಗಿ ನಿರ್ವಹಿಸಲಿಕ್ಕೆ ಬೇಕಾದ
ಇವತ್ತು ಕೃಪೆಯನ್ನು ಕೊಡ್ರಿ. ಜನರು ಕೂಡ ದೇವರ ಸ್ಪಂದಿಸ್ಲಿಕ್ಕಾಗುತ್ತೆ ಸಹಾಯ ಮಾಡ್ರಿ. ಒಟ್ಟಾಗಿ ಸೇರಿ ದೇವರಿಗೆ ಹೋರಾಟದಲ್ಲಿ ಜಯ ಹೊಂದಿಕೊಳ್ಳಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಅಪ್ಪ ದೇವರೇ, ಇಂಥ ಸಮಯದಲ್ಲಿ ಯಾರ್ಯಾರಿಗೆ ಕೆಲಸಗಳಿಲ್ವೋ ಎಲ್ರಿಗೂ ಕರ್ತನೆ ಕೃಪೆಯನ್ನು ಅನುಗ್ರಹಿಸಿಕೊಡ್ರಿ. ಯಾರಿಗೆಲ್ಲ ಸಮಸ್ಯೆಗಳಿದ್ದಾವೋ ಅವರಿಗೆಲ್ಲ ಕೃಪೆಯನ್ನು ಅನುಗ್ರಹಿಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ದೇವರೇ, ಪ್ರಾರ್ಥಿಸ್ತೇನೆ ಸ್ವಾಮಿ, ಎಲ್ಲ ಸಭೆಗಳನ್ನು ಆಶೀರ್ವದಿಸ್ರಿ. ಎಲ್ಲ ಕರ್ತನೆ ಸಭಾಪಾಲಕರುಗಳನ್ನು ಆಶೀರ್ವದಿಸ್ರಿ. ಎಲ್ಲ ಸಭೆಗಳ ಮೇಲೆ ದಯ ಇರಲಿ, ವಿಶ್ವಾಸಿಗಳ ಮೇಲೆ ದಯ ಇರಲಿ. ದೇವರೇ ಕರ್ತನೆ, ಪ್ರತಿಯೊಬ್ಬರನ್ನ ಕಾಪಾಡಿ ನಡೆಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಸ್ವಾಮಿ. ನಿನಗೆ ಸ್ತೋತ್ರ. ನಮ್ಮ ದೇಶವನ್ನು ಕನಿಕರಿಸ್ರಿ. ದೇಶದಲ್ಲಿ ನಿತ್ಯ ಸಮಾಧಾನ ಇರಲಿ, ನಿತ್ಯ ಶಾಂತಿ ನೆಲೆಸಲಿ. ದೇವರೇ, ನಮ್ಮ ದೇಶದಲ್ಲಿ ಎಲ್ಲರೂ ಒಂದೇ ಮನಸ್ಸಿನಿಂದ ಜೀವನ ಮಾಡ್ಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಡ್ರಿ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಲ್ಪಡಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಜೀವವುಳ್ಳ ತಂದೆಯೇ, ಆಮೆನ್. ಆಮೆನ್. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡ್ರಿ. ಹೆಚ್ಚಾಗಿ ಈ ಸಮಯದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಾರ್ಥನೆ ಮಾಡ್ತಾ ಇರಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲ ಬೇಗನೆ ಸರಿಯಾಗ್ತದೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ನಮ್ಮ ದೇಶ ಮೊದಲೇಗಿತ್ತು ಅದಕ್ಕಿಂತ ಉತ್ತಮವಾಗಿ ಆಗ್ಲಿಕ್ಕಾಗುವಂತೆ ನಾವೆಲ್ಲರೂ ಕೂಡ ಇದರಲ್ಲಿ ಪಾಲುಗಾರಾಗೋಣ. ಪ್ರಾರ್ಥನೆ ಮಾಡೋಣ. ಎಲ್ಲ ದೇವರು ಒಳ್ಳೆಯದೇ ಮಾಡ್ತಾರೆ. ಆಮೆನ್. ದೇವರಿಗೆ ಸ್ತೋತ್ರ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಸ್ವಲ್ಪ ಸಮಯ ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತ ಅಮೂಲ್ಯವಾದಂಥ ಸಮಯ. ಕಳೆದ 3 ವಾರಗಳಿಂದ ಒಂದು ವಿಷಯವನ್ನ ಧ್ಯಾನ ಮಾಡ್ತಾ ಬಂದಿದ್ದೇವೆ. ಯಾವ ವಿಷಯ ಅದು? 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನದಲ್ಲಿರುವಂತ ವಾಕ್ಯ ಭಾಗವನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಈ ವಾರ ಮತ್ತೆ ಮುಂದಿನ ವಾರ ಕೂಡ ನಾವು ಅದನ್ನೇ ಧ್ಯಾನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇದರಲ್ಲಿ ಅಷ್ಟೊಂದು ಸತ್ಯವೇದದ ಗೂಢಾರ್ಥಗಳು ಇದ್ದಾವೆ. ಕಲೀಲಿಕ್ಕೆ ಬಹಳಷ್ಟು ವಿಚಾರಗಳು ಇದರಲ್ಲಿದ್ದಾವೆ. ಈ ಕೊನೆ ದಿನಗಳಲ್ಲಿ ನಾವು ಕಲಿಯುವಂಥ ವಿಚಾರಗಳು ಅಥವಾ ನಮ್ಮ ಕೌಟುಂಬಿಕ ಜೀವನದಲ್ಲಿ, ನಮ್ಮ ಸಭೆಯ ಜೀವನದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನ ಬಹಳ ಪ್ರಾಮುಖ್ಯವಾಗಿ ಸಂತ ಪೌಲನು ನಮಗೆ ತಿಳಿಸುವಂಥ ವಿಚಾರಗಳನ್ನು ನಾವು ಕಲಿತಾ ಇದ್ದೇವೆ. ಸಂತ ಪೌಲನು ತನ್ನ ಪತ್ರಿಕೆಯನ್ನು ಮುಗಿಸುವಾಗ ತನ್ನ ಪ್ರೀತಿಯ ಸಭೆಯಾದಂಥ ಕೊರಿಂಥ ಬರೆದ ಪತ್ರಿಕೆಗೆ ಆತನು ಸಭೆಗೆ ಪತ್ರಿಕೆಯನ್ನು ಬರೆದು ಮುಗಿಸುವಾಗ ಕಡೆಯದಾಗಿ ಎಂಬುದಾಗಿ ಹೇಳ್ತಾರೆ. ಕಡೆಯದಾಗಿ ಹೇಗಿರಬೇಕು? ನನ್ನ ಸಹೋದರರೇ, ಸಂತೋಷ ಪಡ್ರಿ, ಕ್ರಮಪಡಿಸ್ಕೊಳ್ರಿ, ಧೈರ್ಯವುಳ್ಳವರಾಗಿರ್ರಿ, ಒಂದೇ ಮನಸ್ಸುಳ್ಳವರಾಗಿರ್ರಿ, ಸಮಾಧಾನದಿಂದಿರ್ರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರಬೇಕು ಅಂತಂದ್ರೆ ನಮ್ಮ ಜೀವಿತಗಳನ್ನ ಕೆಲವು ವಿಚಾರಗಳಲ್ಲಿ ನಮ್ಮನ್ನ ಸರಿಪಡಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯ. ಈ ಎಲ್ಲ ವಿಚಾರಗಳನ್ನ ನಾವು ಕಲಿತಾ ಬಂದಿದ್ದೇವೆ. ಮತ್ತೆ ಅವುಗಳನ್ನ ನಾನು ಹೇಳ್ತಾ ಹೋಗೋದಿಲ್ಲ. ಸೊ ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ನೀವು ವಾಕ್ಯಗಳನ್ನ ಚೆನ್ನಾಗಿ ಕೇಳಿಸ್ಕೊಳ್ರಿ. ಅರ್ಥ ಆಗ್ಲಿಲ್ಲ ಮತ್ತೊಂದ್ಸರಿ ಕೇಳಿಸ್ಕೊಳ್ರಿ. ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ಆಮೆನ್. ಇವತ್ತು ಮುಂದುವರೆದ ಭಾಗ 4ನೇದಾಗಿ ಸಂತೋಷ ಪಡ್ರಿ, ಕ್ರಮಪಡಿಸ್ಕೊಳ್ರಿ, ಧೈರ್ಯವುಳ್ಳವರಾಗಿರ್ರಿ. ಆದ್ಮೇಲೆ ಹೀಗೆ ಹೇಳ್ತಾರೆ, ಒಂದೇ ಮನಸ್ಸುಳ್ಳವರಾಗಿ. ಒಂದೇ ಮನಸ್ಸುಳ್ಳವರಾಗಿ. ಒಂದೇ ಮನಸ್ಸು ಬಹಳ ಪ್ರಾಮುಖ್ಯವಾದದ್ದು. ಆಮೆನ್. ಒಂದೇ ಮನಸ್ಸುಳ್ಳವರಾಗಿರ್ರಿ. ಕೀರ್ತನೆಗಳು 133ನೇ ಕೀರ್ತನೆ 1ನೇ ವಚನ ಹೀಗೆ ಹೇಳ್ತದೆ. 133ನೇ ಕೀರ್ತನೆ 1ನೇ ವಚನ ಎಲ್ಲರೂ ತೆಗೆದು ಸ್ಪಷ್ಟವಾಗಿ ನಿಧಾನವಾಗಿ ಓದೋಣ. ಓಕೆ, ಓದ್ರಮ್ಮ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ, ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು. ಸಹೋದರಿಯರು ಒಂದಾಗಿರ್ಬೇಕು. ಸಹೋದರರು ಒಂದಾಗಿರ್ಬೇಕು, ಸಹೋದರಿಯರು ಒಂದಾಗಿರ್ಬೇಕು. ಒಂದಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಎಲ್ಲವನ್ನ ಸೃಷ್ಟಿ ಮಾಡಿದ ದೇವರು ಇದ್ದಾನೆ. ಆತನು ಇಷ್ಟಪಡುವುದೇನಪ್ಪ ಅಂತಂದ್ರೆ ಸಕಲ ಸೃಷ್ಟಿ ಕೂಡ ಒಂದಾಗಿರ್ಬೇಕು. ದೇಶದಲ್ಲಿರುವಂಥವರು ಎಲ್ಲಾ ಮನುಷ್ಯರು ಒಂದಾಗಿರ್ಬೇಕು. ಯಾಕಂದ್ರೆ ನಾವೆಲ್ಲರೂ ಕೂಡ ದೇವರಿಂದ ಸೃಷ್ಟಿಸಲ್ಪಟ್ಟಂತ ಮನುಷ್ಯರೇ. ಪ್ರಪಂಚದಲ್ಲಿರುವಂತ ಎಲ್ಲಾ ಮನುಷ್ಯರು ಕೂಡ ದೇವರ ದೃಷ್ಟಿಯಲ್ಲಿ ಒಂದೇನೆ. ಎಲ್ಲರೂ ಕೂಡ ಒಬ್ಬರಿಗೋಸ್ಕರ ಒಬ್ಬರು ತವಕ ಪಡಬೇಕು, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕು, ಒಬ್ಬರಿಗೋಸ್ಕರ ಒಬ್ಬರು ಪ್ರೋತ್ಸಾಹಿಸಬೇಕು, ಒಂದಾಗಿರ್ಬೇಕು ಅಂತೇಳಿ ದೇವರು ಇಷ್ಟಪಡ್ತಾನೆ. ಇವತ್ತು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಡಿವೈಡ್.
ಓಕೆನಾ? ಬೇರೆ 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 ಒಂದು ಕುಟುಂಬ ಇದೆ ಅಂತಂದ್ರೆ ಕುಟುಂಬದಲ್ಲಿ 4 ಜನ ಇದ್ರೆ 4 ದಿಕ್ಕು. ಒಂದು ದೇಶ ಇದೆ ಅಂತಂದ್ರೆ ದೇಶದಲ್ಲಿ 26 ಪಕ್ಷಗಳು, 26 ಮುಖಗಳು, 26 ಕಡೆ ಒಂದೇ ಪಕ್ಷ ಇರುತ್ತೆ. ಒಂದೇ ಪಕ್ಷದಲ್ಲಿ 26 ಯೋಜನೆಗಳು, 26 ದರ್ಶನಗಳು. ಅದಕ್ಕೆ ದೇಶ ಮುಂದುವರಿತಿಲ್ಲ, ಕುಟುಂಬಗಳು ಮುಂದುವರಿಯೋದಿಲ್ಲ, ಸಭೆಗಳು ಮುಂದುವರಿಯೋದಿಲ್ಲ. ಯಾಕೆಂತಂದ್ರೆ ಅಲ್ಲಿ ಆಶೀರ್ವಾದ ಇರೋದಿಲ್ಲ. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಒಂದಾಗಿರುವಾಗ ದೇವರು ಅಪ್ಪಣೆ ಕೊಟ್ಬಿಟ್ಟಿದ್ದಾರೆ, ಆಜ್ಞಾಪಿಸಿದ್ದಾರೆ. ಏನಂತ? ಅಲ್ಲಿ ಜೀವ ಇರಬೇಕು, ಅಲ್ಲಿ ಆಶೀರ್ವಾದ ಇರಬೇಕು ಅಂತ ಹೇಳಿ ಯೆಹೋವನು ಸದಾ ಕಾಲ ಆಜ್ಞಾಪಿಸಿದ್ದಾನೆ. ಆಮೆನ್. ಒಂದು ಕುಟುಂಬದಲ್ಲಿ ಎಲ್ಲರೂ ಕೂಡ ಒಂದಾಗಿರುವಾಗ, ಒಂದು ಸಭೆಯಲ್ಲಿ ಎಲ್ಲರೂ ಒಂದಾಗಿರುವಾಗ, ಒಂದು ದೇಶದಲ್ಲಿ ಎಲ್ಲರೂ ಒಂದಾಗಿರುವಾಗ ಅಲ್ಲಿ ಆಶೀರ್ವಾದ ಇರುತ್ತೆ. ಎಂಥದ್ದೇ ಸಮಸ್ಯೆಗಳು ಬಂದರೂ ಕೂಡ ನಾವು ಜಯಿಸ್ಲಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ದೇಶ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಈಗ ಒಂದು ಕೊರೋನಾ ಬಂದೈತಿ. ಇವಾಗ ಕೊರೋನಾ COVID-19 ಓಕೆನಾ, ಈಗ ಬಂದೈತಿ. ಓಕೆ, ಈಗ ನಮ್ಮ ದೇಶಕ್ಕೆ ಅದು ಬಂದಿರುವಾಗ ಅದು ಯಾರ್ದೋ ಒಬ್ಬರ ಸಮಸ್ಯೆ ಅಂತ ತಗೊಂಡ್ರೆ ಒಬ್ರದಾಗತ್ತೆ. ಯಾವುದೋ ಒಂದು ಪಕ್ಷ ಸಮಸ್ಯೆನೋ ಯಾವುದೋ ಒಂದು ರಾಜ್ಯದ ಸಮಸ್ಯೆನೋ ಅಂತ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಯಾರ್ದೋ ಆಗಿ ಇನ್ನೂ ಅರ್ಧನೇ ಹೋಗುತ್ತೆ. ಇದು ದೇಶದ ಸಮಸ್ಯೆ, ಇದು ನಮ್ಮೆಲ್ರಿಗೂ ಸಂಬಂಧಪಟ್ಟದ್ದು. ನಾವೆಲ್ಲರೂ ಇದನ್ನು ಸೇರಿ ಒಗ್ಗಟ್ಟಾಗಿ ಇದನ್ನು ಜಯಿಸೋಣ ಅಂತೇಳಿ ಅದನ್ನ ಸರಿಯಾದ ರೀತಿಯಲ್ಲಿ ದೇಶ ತಗೊಳ್ಳುವಂತ ನಿರ್ಣಯಗಳನ್ನ ಅಂಗೀಕಾರ ಮಾಡಿ, ಅವರು ಕೊಡುವಂತ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಿ ಸರಿಯಾಗಿ ಮುಂದೆ ಹೋದ್ರೆ ಬೇಗನೆ ಇದು ಕ್ಲಿಯರ್ ಆಗುತ್ತೆ. ಇವತ್ತು ಏನಾಗ್ತಿದೆ? ಸ್ವಾರ್ಥ, ಜನರು ಸ್ವಾರ್ಥ. ಓಕೆ, ನಾನು ಹೇಗಾದ್ರೂ ಮಾಡಿ ನಾನಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ಗೆ ಕೆಲವು ಆಕಸ್ಮಿಕವಾಗಿ ಕೆಲವರಿಗೆ ಬಂದಿರುತ್ತೆ. ಅವ್ರೇನ್ ಮಾಡ್ತಾರೆ? ಅವ್ರಿಗೆ ಗೊತ್ತು ಈಗ ಆತರ ಬಂದಂಥವ್ರು ಕ್ವಾರಂಟೈನ್ ಅಲ್ಲಿ ಇರಬೇಕು ಅಥವಾ ಸಪ್ರೇಟ್ ಆಗಿರ್ಬೇಕು, ಹೆಂಗೋ ಇದ್ದು ಸ್ವಲ್ಪ ಒಂದು 14 ದಿವಸ ಇದ್ದು ಬಿಟ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಕೆಲವ್ರು ಹಾಗಲ್ಲ, ಅವ್ರಿಗೆ ಇರುತ್ತೋ ಇರಲ್ವೋ ಎಲ್ಲರ ಮಧ್ಯದಲ್ಲಿ ಓಡಾಡ್ಬಿಡೋದು. ಇವತ್ತು ಬೇರೆ ದೇಶದಿಂದ ಬಂದ್ರು, ಉದ್ದೇಶ ಇಷ್ಟೇನೆ, ನಾನು ಸ್ವಾರ್ಥಿ, ನಾನು ಬದುಕಬೇಕು, ನಾನು ಚೆನ್ನಾಗಿರ್ಬೇಕು, ಯಾರೇನಾದ್ರೂ ಆದ್ರೆ ಆಗ್ಲಿ ಅಷ್ಟೇ. ಸೊ ಹಿಂಗೆ ಇವತ್ತು ಕೊರೋನಾ ವೈರಸ್ ಜಾಸ್ತಿ ಆಗ್ತಿರೋದು. ಇಲ್ಲ ಅಂತಂದ್ರೆ ಬೇಗನೆ ಸರಿಯಾಗುವಂಥದ್ದು ಇತ್ತು ಇವತ್ತು. ಸೊ ಹೇಗೋ ಸ್ತೋತ್ರ, ಒಂದೇ ಮನಸ್ಸಿನಿಂದ ತಗೊಳ್ಬೇಕು. ದೇಶ ಕೊಡುವಂತ ಇನ್ಸ್ಟ್ರಕ್ಷನ್ನ ಸರಿಯಾಗಿ ಪಾಲನೆ ಮಾಡಬೇಕು. ಅದನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಬೇಗನೆ ಸರಿಯಾಗುತ್ತೆ. ಮೊನ್ನೆ ಒಬ್ಬರನ್ನ ನೋಡಿದೆ ನಾನು, ಬೆಳಗಾವಿಯಲ್ಲಿ ಅಂತೆ. ಅಲ್ಲಿ ಕರೆಕ್ಟಾಗಿ ಅಲ್ಲಿ ಬಂದ ತಕ್ಷಣ ಅಲ್ಲಿ ಎಂಥದ್ದು ಏನಂತಾರೆ, ಚೆಕ್ ಪೋಸ್ಟ್ನಲ್ಲಿ ನಿಲ್ಲಿಸಿದ್ದಾರೆ. 7 ತಿಂಗಳ ಗರ್ಭಿಣಿ ಅಂತೆ. ನಿಲ್ಲಿಸಿದಾಗ ಏನ್ ಮಾಡಿದಾಳೆ ಅಮ್ಮ, ಆಕೆಗೆ ಕೊರೋನಾ ವೈರಸ್ ಇದೆಯಂತೆ. ಇದ್ರೂ ಕೂಡ ಆಕೆ ಏನ್ ಮಾಡಿದ್ದಾರೆ, ಬೇರೆ ದಾರಿಯಿಂದ ಬಂದು ಒಳಗಡೆ ಸೇರ್ಕೊಂಡಿದ್ದಾರೆ ಬೆಳಗಾವಿಯಲ್ಲಿ. ಆಕೆ ಎಲ್ಲೆಲ್ಲೋ ಓಡಾಡಿದಾರಂತೆ, ಎಷ್ಟು ಹಾಸ್ಪಿಟ್ಲಿಗೆ ಓಡಾಡಿದ್ದಾರೆ, ಅಂಗಡಿಗಳಿಗೆ ಹೋಗಿದ್ದಾರೆ, ಬಟ್ಟೆ ತಗೊಂಡಿದ್ದಾರೆ, ಅವ್ರ ಫ್ಯಾಮಿಲಿನೆಲ್ಲ ಭೇಟಿ ಆಗಿದ್ದಾರೆ. ಆಯಮ್ಮಂಗೆ ಗೊತ್ತಿತ್ತಂತೆ, ಗೊತ್ತಿದ್ರು ಓಡಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ಆಯಮ್ಮ ಏನಪ್ಪ ಅಂದ್ರೆ ನಾನು ಹೋಗ್ಬೇಕು, ನಾನು ಮನೆ ಸೇರ್ಕೋಬೇಕು, ಯಾರು ಏನಾಗ್ತಾರೆ ಅದು ಯೋಚನೆ ಇಲ್ಲ. ಏನ್ ಮಾಡೋದು? ಸೊ ಇಂಥ ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲರೂ ಒಟ್ಟಾಗಿ ಸೇರಿ ಹೋಗುವಾಗ ಬೇಗನೆ ಸರಿ ಆಗ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ನಾವು ಕೇಳಿಸ್ಕೊಳ್ರಿ, ದೇಶ ಕೊಡುವಂತಹ ಸೂಚನೆಗಳನ್ನ ಸರಿಯಾಗಿ ಪಾಲಿಸಿ ಎಚ್ಚರವಾಗಿರಿ. ಹೊರಗಡೆ ಹೋಗ್ಬೇಕಾದ್ರೆ ಹೋಗಿ ಬಂದ ತಕ್ಷಣ ಕೈ ತೊಳ್ಕೊಳ್ಳೋದು ಎಚ್ಚರ, ಮಾಸ್ಕ್ ಹಾಕೊಳ್ಳೋದು ಚಂದ. ಅವ್ರು ಏನ್ ಹೇಳ್ತಾರೆ ಅದನ್ನ ಸರಿಯಾಗಿ ಪಾಲನೆ ಮಾಡ್ರಿ, ಬೇಗನೆ ಇದನ್ನ ಜಯಿಸ್ತೀವಿ. ಆಮೇನ್. ಸೊ ಈಗೆಲ್ಲ ಕೆಲವು ಸಮಯ ಯೋಚನೆ ಬರುತ್ತೆ, ಈ ಕೊರೋನಾ ವೈರಸ್ ಬಂದಿರೋದು ಕೆಲವು ಸಮಯ ಒಳ್ಳೇದಕ್ಕೆ, ಕೆಲವು ಸಮಯ ಎಲ್ಲದಕ್ಕಲ್ಲ. ಏನಕ್ಕೆ? ಕೊರೋನಾ ವೈರಸ್ ಬಂದಲ್ಲಿ ಏನಾಗಿದೆ ಅಂತಂದ್ರೆ ಎಷ್ಟೋ ದೂರ ಇರುವಂತ ಕುಟುಂಬಗಳೆಲ್ಲ ಒಂದಾಗ್ಬಿಟ್ಟಿದ್ದಾರೆ. ಎಲ್ಲ ಕೆಲವರೆಲ್ಲ ಒಟ್ಟಾಗಿ ಸೇರಿದ್ದಾರೆ. ಈಗ ಅಟ್ಲೀಸ್ಟ್ ಎಲ್ಲೆಲ್ಲೋ ಇದ್ರು, ಮಗ ಒಂದ್ ಕಡೆ, ಮಗಳು ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಗಂಡ ಒಂದ್ ಕಡೆ. ಈಗೇನಿಲ್ಲ, ಈಗ ಅಟ್ಲೀಸ್ಟ್ ಎಲ್ಲ ಒಂದ್ ಕಡೆ ಇದ್ದಾರೆ. ಎಲ್ಲೆಲ್ಲೋ ಕೆಲಸ, ಈಗೆಲ್ಲ ಮನೆಯಲ್ಲೇ ಕೆಲಸ, ಒಟ್ಟಾಗಿ ಸೇರಿದ್ದಾರೆ. ಈ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಒಂದೇ ಮನಸ್ಸಿನಿಂದ ಇದ್ಕೊಂಡು ಅವ್ರು ಸಂತೋಷ ಪಡಬೇಕು. ಅದು ದೇವರ ಉದ್ದೇಶ. ಆಮೇನ್. ಇರ್ಲಿ, ಈ ಸಮಯದಲ್ಲಿ ಈ ಒಂದಾಗಿ ಇರುವಂಥದ್ದು ಬಹಳ ಪ್ರಾಮುಖ್ಯ. ಸ್ವಾಮಿ ಹೇಳ್ತಾರೆ, ಒಂದೇ ಮನಸ್ಸುಳ್ಳವರಾಗಿರ್ರಿ. ಒಂದೇ ಮನಸ್ಸುಳ್ಳವರಾದಾಗ ಏನ್ ಸಿಗುತ್ತೆ ಅಂತಂದ್ರೆ ಅನೇಕ ವಿಷಯಗಳುಂಟು. ಎಷ್ಟು ಸಾಧ್ಯನೋ ಅಷ್ಟು ಕೆಲವು ನಿಮಿಷಗಳು ಮಾತ್ರ ಧ್ಯಾನ ಮಾಡೋಣ. ಒಂದನೇದಾಗಿ, ಒಂದೇ ಮನಸ್ಸುಳ್ಳವರಾಗಿ ಇದ್ದಾಗ, ಏಕ ಮನಸ್ಸುಳ್ಳವರಾದಾಗ, ಒಂದೇ ಆಗಿ ಸೇರಿ ಬಂದಾಗ ನಮ್ಗೇನ್ ಸಿಗುತ್ತೆ ಅಂತಂದ್ರೆ ಜಯ ಸಿಗುತ್ತೆ. ಎಲ್ಲರೂ ಹೇಳೋಣ, ಜಯ ಸಿಗುತ್ತೆ. ಆಮೇನ್. ಫಾರ್ ಎಕ್ಸಾಂಪಲ್ಗೆ ಫುಟ್ಬಾಲ್ ಮ್ಯಾಚ್ ನಡೀತಾ ಇರುತ್ತೆ. ಫುಟ್ಬಾಲ್ ಮ್ಯಾಚಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ಬ ಬಾಲ್ ಪಾಸ್ ಮಾಡ್ತಾ ಇರ್ತಾನೆ, ಇನ್ನೊಬ್ಬರದ್ದು ತಗೊಳ್ತಾನೆ. ಅದು ಅವನು ಪಾಸ್ ಮಾಡ್ಕೊಂಡು ಹೊಂದಾಣಿಕೆಯಿಂದ ಹೋದಾಗ ಗೋಲ್ ಮಾಡೋದಕ್ಕೆ ಸಾಧ್ಯ. ಕ್ರಿಕೆಟಲ್ಲಿ ಇಬ್ರು ರನ್ ಓಡ್ತಾ ಇರ್ತಾರೆ. ಓಡ್ತಿರೋಂಥವ್ರು ಇಬ್ರು ಒಂದೇ ಮನಸ್ಸಿಂದ ಓಡಿದ್ರೆ ಒಬ್ರೊಬ್ರು ಮಾತಾಡ್ಕೊಂಡು ರನ್ ತಗೊಳ್ತಾರೆ. ಇಲ್ಲ ಅಂತಂದ್ರೆ ಅರ್ಧ ಬರ್ಧ ಓಡಿ ಒಬ್ಬ ವಾಪಸ್ ಹೋಗ್ತಾನೆ, ರನ್ಔಟ್ ಆಗ್ತಾನೆ.
ಪರಿಪೂರ್ಣ ಜಯ ಸಿಗಬೇಕು ಅಂದ್ರೆ ಹೊಂದಾಣಿಕೆ, ಒಂದು ಮನಸ್ಸುಳ್ಳವರಾಗುವಂಥದ್ದು ಬಹಳ ಪ್ರಾಮುಖ್ಯ. ಆಮೇಲೆ ಒಂದು ಬೈಕ್ ಗಾಡಿನ ಓಡಿಸ್ಬೇಕಾದ್ರೂ ಕೂಡ ಅರ್ಥ ಮಾಡ್ಕೊಳ್ಬಹುದು. ಕ್ಲಚ್ ಹಾಕ್ಬೇಕು, ಎಕ್ಸ್ಲೇಟರ್ ಕೊಡಬೇಕು, ನೆಕ್ಸ್ಟ್ ಹೇಳ್ರಿ ಸರ್, ಗೇರ್ನ ಹಾಕಿದ್ರೆ ಗಾಡಿ ಹೋಗುತ್ತೆ. ಇಲ್ಲ ಗೇರು ಚೇಂಜ್ ಮಾಡಿ ಎಕ್ಸ್ಲೇಟ್ ಕೊಟ್ಟರು ಕ್ಲಚ್ ಬಿಡ್ಲಿಲ್ಲ ಅಂತಂದ್ರೆ ಗಾಡಿ ಮುಂದೆ ಹೋಗೋದಿಲ್ಲ. ಹಾಗೇನೆ ಜೀವನ ಅನ್ನೋದು ಕೂಡ ಎಲ್ಲರೂ ಕೂಡ ಮನೆಯಲ್ಲಿರುವಂಥವರು ಒಬ್ಬೊಬ್ರು ಒಂದೊಂದು ರೀತಿಯಾಗಿರ್ಬೋದು, ಎಲ್ಲರೂ ಒಂದು ಮನಸ್ಸಿನಿಂದ ಬಂದಾಗ ಆ ಮನೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಸಭೆಯಲ್ಲಿರುವಂಥವ್ರು ಬೇರೆ ಬೇರೆ ತರದವ್ರು ಆಗಿದ್ರು ಕೂಡ ಒಂದೇ ಮನಸ್ಸಲ್ಲಿ ಹೋದಾಗ ಸಭೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ದೇಶದಲ್ಲಿ ಕೂಡ ಬೇರೆ ಬೇರೆ ತರದವ್ರು ಇದ್ರು ಕೂಡ ಒಂದೇ ಮನಸ್ಸಿಂದ ಹೋದಾಗ ದೇಶ ಮುನ್ನಡ್ಕೊಂಡು ಹೋಗುತ್ತೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಜಯ ಬೇಕು ಅಂತಂದ್ರೆ ಒಂದು ಮನಸ್ಸಿನಿಂದ ಹೋರಾಡಬೇಕು. 2 ಪೂರ್ವಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಒಂದು ಘಟನೆಯನ್ನ ಸತ್ಯವೇದದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. 12ನೇ ವಚನ ಮತ್ತು 13ನೇ ವಚನ ಓದೋಣ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12 ಮತ್ತು 13ನೇ ವಚನ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಎಲ್ಲಾ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಎಲ್ಲಾ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ರು. ಆಗ ಭಕ್ತನಾದಂಥ ರಾಜನಾದಂಥ ಯೆಹೋಷಾಫಾಟನು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ಎಲ್ಲಾ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಆಮೆನ್, ಹಲ್ಲೆಲೂಯಾ. ಒಬ್ಬ ರಾಜನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರಾಜ್ಯದಲ್ಲಿರುವಂತ ಎಲ್ಲಾ ಯಹೂದ್ಯರು ಸೇರಿ ಬಂದಿದ್ದಾರೆ. ಅವರ ಹೆಂಡತಿಯರು ಅವರ ಮಕ್ಕಳು ಎಲ್ಲರೂ ಸೇರಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಒಂದು ಸಮಸ್ಯೆ ಬಂದಿದೆ. ಏನ್ ಸಮಸ್ಯೆ ಅಂತಂದ್ರೆ 1ನೇ ವಚನದಲ್ಲಿ 20ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಅಲ್ಲೇನಾಗಿದೆ? ಇದಾದ ಮೇಲೆ ಮೋವಾಬ್ಯರು ಅಮ್ಮೋನಿಯರು ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಪ್ರೈಸ್ ದಿ ಲಾರ್ಡ್. ಏನಾಗಿದೆ ಈಗ? ಯೆಹೋಷಾಫಾಟ ಅಂತ ರಾಜ ಇದ್ದಾನೆ, ಯಹೂದ್ಯರ ರಾಜ. ಈ ರಾಜನ ವಿರುದ್ಧವಾಗಿ 3 ರಾಜ್ಯಗಳು ಒಟ್ಟಿಗೆ ಯುದ್ಧಕ್ಕೆ ಬಂದಿದ್ದಾವೆ. ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರು ಇವರೆಲ್ಲರೂ ಕೂಡ ಪವರ್ಫುಲ್ ಆಗಿರುವಂತ ರಾಷ್ಟ್ರಗಳು. ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬಂದಿದ್ದಾರೆ. ಏನನ್ನ? ಈ ಇಸ್ರಾಯೇಲ್ ಅಥವಾ ಈ ದೇಶವನ್ನ ವಶಪಡಿಸಿಕೊಳ್ಬೇಕು, ನಾಶ ಮಾಡಬೇಕು, ಅಥವಾ ಇರುವಂತವ್ರನ್ನೆಲ್ಲ ಸರಿಯಾಗಿ ತಗೊಂಡೋಗ್ಬೇಕು ಅಂತೇಳಿ ಯುದ್ಧಕ್ಕೆ ಬಂದಿದ್ದಾರೆ. ಯುದ್ಧಕ್ಕೆ ಬಂದಂತ ಸಂದರ್ಭದಲ್ಲಿ ಏನಾಗ್ತಿದೆ ಅಂತಂದ್ರೆ, ಇವರ ಪರಿಸ್ಥಿತಿಯನ್ನು ನೋಡ್ಕೊಳ್ಳುವಾಗ ಯಹೂದ್ಯರ ಸೈನ್ಯ ಬಹಳ ಚಿಕ್ಕ ಸೈನ್ಯ, ಬಹಳ ಚಿಕ್ಕ ಪುಟ್ಟ ರಾಷ್ಟ್ರ. ಅದು ಬಂದಿರುವಂತವರು ದೊಡ್ಡ ಸಮಸ್ಯೆ ಇರುವ ದೊಡ್ಡ ರಾಷ್ಟ್ರಗಳವರು. ಇದನ್ನ ನೋಡಿದ ತಕ್ಷಣ ಅಲ್ಲಿನ ರಾಜನಾದಂತ ಯೆಹೋಷಾಫಾಟನು ಏನ್ ಮಾಡ್ತಾ ಇದ್ದಾನೆ? 3ನೇ ವಚನದಲ್ಲಿ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದ. ಹಲ್ಲೆಲೂಯಾ. ಸೊ ಸಮಸ್ಯೆ ಬಂದಿದೆ. ಈಗ ದೊಡ್ಡ ಸಮಸ್ಯೆ ಬಂದಿದೆ. ಯಾಕಂದ್ರೆ ಇವರು ಪುಟ್ಟ ರಾಷ್ಟ್ರದವರು, ಇವರು ವಿರುದ್ಧವಾಗಿ ಬಂದಂತವ್ರು ದೊಡ್ಡ ರಾಷ್ಟ್ರಗಳು. ಸೊ ಈಗ ಇವನ್ ಕೈಲಿ ಅವರನ್ನ ಎದುರಿಸಿ ನಿಲ್ಲೋ ಅಂತ ತಾಕತ್ತು ಅಥವಾ ಶಕ್ತಿ, ಬಲ ಇವನ್ ಕೈಲಿ ಇಲ್ಲ. ಯಾಕಂದ್ರೆ ಬಂದಿರುವಂತವ್ರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಈ ದೇಶನ ಸರ್ವನಾಶ ಮಾಡಬೇಕು, ಈ ದೇಶವನ್ನ ಕೊಳ್ಳೆ ಹೊಡಿಬೇಕು, ಈ ದೇಶದಲ್ಲಿರುವಂತ ಹೆಣ್ಣು ಮಕ್ಕಳನ್ನ ಒತ್ಕೊಂಡು ಹೋಗ್ಬೇಕು, ಗಟ್ಟಿರುವಂತವ್ರನ್ನೆಲ್ಲ ಸರಿಯಾಗಿ ತಗೊಂಡೋಗಿ ದಾಸರನ್ನ ಮಾಡ್ಕೊಳ್ಬೇಕು ಅಂತೇಳಿ ಈ ದೇಶದ ಮೇಲೆ ಬಂದಿದ್ದಾರೆ. ಈಗ ಇವರು ಹೋಗಿ ಹೋರಾಡುವಷ್ಟು ಶಕ್ತಿ ಇವ್ರ ಕೈಲಿ ಇಲ್ಲ. ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ರಾಜ ಭಯ ಪಡ್ತಾ ಇದ್ದಾನೆ. ಏನ್ ಮಾಡೋದು?
ಇಂಥ ದೊಡ್ಡ ಸೈನ್ಯದ ಮೇಲೆ 3 ದೇಶಗಳ ಮೇಲೆ ಹೋಗುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ. ಏನ್ ಮಾಡ್ಬೇಕು? ಈಗಿರೋದು ಒಂದೇ ಒಂದು ದಾರಿ, ಉಪವಾಸ ಮಾಡೋದು. ಏನಕ್ಕೆ ಉಪವಾಸ ಮಾಡೋದು? ಉಪವಾಸ ಮಾಡಿ ದೇವರ ಸಹಾಯವನ್ನ ಕೇಳ್ಕೊಳ್ಳೋಣ, ದೇವರ ಸಹಾಯವನ್ನ ಕೇಳ್ಕೊಳ್ಳೋಣ, ದೇವರ ಹತ್ರ ಹೋಗೋಣ, ಯೆಹೋವನ ಸಹಾಯವನ್ನ ಕೇಳ್ಕೊಳ್ಳೋಣ ಅಂತೇಳಿ ಒಂದು ಪ್ರಕಟಣೆಯನ್ನ ಹೊರಡಿಸ್ತಾನೆ. ಪ್ರಕಟಣೆಯನ್ನು ಹೊರಡಿಸಿದಾಗ 4ನೇ ವಚನದಲ್ಲಿ ಆಗ ಯೆಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಸೇರಿ ಬಂದ್ರು. ಒಂದು ಪ್ರಕಟಣೆ ಹೊರಟು ಬಿಟ್ಟಿದೆ, ನಿರ್ಣಯ ಆಗಿದೆ. ರಾಜ ದೇಶಕ್ಕೆ ನಾಯಕನಾಗಿರುವಂತ ಯೆಹೋಷಾಫಾಟ ಹೇಳಿದ ತಕ್ಷಣ ಯಾವ ದೇಶದಲ್ಲಿರುವಂತ ಯೆಹೂದ್ಯರು ಎಲ್ಲರೂ ಕೂಡ ಎಲ್ಲೆಲ್ಲಿ ಇದ್ರೋ ಎಲ್ಲರೂ ಕೂಡ ಅವರ ಮನೆಗಳನ್ನ ಬಿಟ್ಟು ಸೀದಾ ಯೆಹೋವನ ಸನ್ನಿಧಿಗೆ ಸೇರಿ ಬರ್ತಾ ಇದ್ದಾರೆ, ಆತನ ಸನ್ನಿಧಿಗೆ ಸೇರಿ ಬರ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲ ತಿಳ್ಕೊಂಡ್ರು ಈ ಸಮಸ್ಯೆ ಬರೀ ರಾಜನಿಗೆ ಮಾತ್ರ ಸಂಬಂಧಪಟ್ಟಂತ ಸಮಸ್ಯೆ ಅಲ್ಲ, ಇದು ಯಾರಿಗೋ ಕೆಲವರಿಗೆ ಸಂಬಂಧಪಟ್ಟಂತ ಸಮಸ್ಯೆ ಅಲ್ಲ, ಇದು ಕೇವಲ ಅರಮನೆಗೆ ಸಂಬಂಧಪಟ್ಟಂತ ಸಮಸ್ಯೆ ಅಲ್ಲ, ಇದು ದೇಶದ ಸಮಸ್ಯೆ ಅಂತ ತಿಳ್ಕೊಂಡು ಎಲ್ಲರೂ ತಮ್ಮ ತಮ್ಮ ಪಟ್ಟಣಗಳನ್ನ ಬಿಟ್ಟು ಮನೆಗಳನ್ನ ಬಿಟ್ಟು ಸನ್ನಿಧಿಗೆ ಸೇರಿ ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಸನ್ನಿಧಿಗೆ ಸೇರಿ ಬಂದಾಗ ಯೆಹೋಷಾಫಾಟ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಂತರ ಆಮೇಲೆ ಓದ್ಕೊಳ್ರಿ 12ನೇ ವಚನಕ್ಕೆ ಬರುವಾಗ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯೆಹೋಷಾಫಾಟನು. ಏನಂತ? ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲ ಇಲ್ಲ. ಏನು ಮಾಡಬೇಕೆಂದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಎಲ್ಲ ಯೆಹೂದ್ಯರು ಅವನ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಆಮೆನ್, ಹಲ್ಲೆಲೂಯಾ. ಹೀಗೆ ಎಲ್ಲಾ ಯೆಹೂದ್ಯರು ಸೇರಿ ಬಂದಾಗ ಯೆಹೋಷಾಫಾಟನು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ಈ ಸಮೂಹ ಬಂದ್ಬಿಟ್ಟಿದ್ಯಪ್ಪ, ದೊಡ್ಡ ಸಮೂಹ ಬಂದ್ಬಿಟ್ಟಿದೆ, 3 ದೇಶಗಳವರು ಬಂದ್ಬಿಟ್ಟಿದ್ದಾರೆ, ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ದೇವರೇ, ಅವ್ರ ಮುಂದೆ ನಿಲ್ಲುವುದಕ್ಕೆ ಬಲ ನಮ್ಮಲ್ಲಿ ಇಲ್ಲ, ಏನು ಮಾಡಬೇಕೆಂದು ತಿಳಿಯದು. ಆದ್ರೆ ಒಂದೇ ಒಂದು ನಾವು ಮಾಡ್ತೇವೆ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತೇವೆ ಸ್ವಾಮಿ. ಈಗ ನಮಗೆ ಸಹಾಯ ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲೇ ಯಾರಿಗೂ ಶಕ್ತಿ ಇಲ್ಲ. ಏನಾದ್ರೂ ಸಹಾಯ ಬಂದ್ರೆ ಅದು ನಿನ್ನಿಂದಲೇ ಮಾತ್ರ. ದೇವರೇ, ನೀನೇ ಸಹಾಯ ಮಾಡಬೇಕು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ. ಯಾಕಂದ್ರೆ ನಾವು ನಮ್ಮನ್ನ ರಕ್ಷಿಸಿಕೊಳ್ಳಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ನಮಗೆ ರಕ್ಷಣೆ ಕೊಡುವಂತ ದೇವಾದಿ ದೇವನು, ರಕ್ಷಕನು ಇನ್ನೊಬ್ಬನೇ ಸ್ವಾಮಿ. ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ದೇವರೇ, ನಿನ್ನನ್ನೇ ನೋಡ್ತೇವೆ, ನಮಗೆ ಬಲ ಕೊಡು ಸ್ವಾಮಿ, ನಮಗೆ ಬಿಡುಗಡೆ ಕೊಡು ಅಂತೇಳಿ ಯೆಹೋಷಾಫಾಟನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನು ಸಿಂಪಲ್ ಆಗಿ ಕೇಳ್ಕೊಳ್ತಾನೆ, ದೇವರೇ, ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತೇವೆ, ನಿಮ್ಮನ್ನೇ ನೋಡ್ತವೆ. ಆ ಪ್ರಾರ್ಥನೆಯನ್ನು ಮಾಡುವಾಗಲೇ ಅಲ್ಲಿ ನೋಡ್ತೇವೆ, ವಾಕ್ಯ ಮುಂದುವರೆದು ಎಲ್ಲ ಯೆಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ರು. ಬರೀ ಯೆಹೂದ್ಯರು ಮಾತ್ರ ಗಂಡಸರು ಹೋಗಿ ನಿಂತ್ಕೊಳ್ಳಿಲ್ಲ. ಹೋಗ್ರಿ ನೀವು ಗಂಡಸರು ಮಾತ್ರ ಹೋಗ್ರಿ ಅನ್ಲಿಲ್ಲ. ಗಂಡಸರು ಬರೀ ಹೆಂಡತಿರು ಮಾತ್ರ ಕಳಿಸ್ಲಿಲ್ಲ. ಇವತ್ತು ಅನೇಕ ಕಡೆ ಹೆಂಗೆ ಆಗುತ್ತೆ, ಆರಾಧನೆ ಹೋಗ್ರಪ್ಪ ಅಂತಂದ್ರೆ ನೀನು ಹೋಗು ಸಾಕು, ಮನೆಯಿಂದ ನೀನು ಹೋಗು ಸಾಕು, ನೀನು ಹೋದ್ರೆ ನಿಮ್ಮ ಮಕ್ಕಳನ್ನ ಕಳಿಸಿದ್ರೆ ಸಾಕು. ಇಲ್ಲ, ಇಲ್ಲಿ ವಾಕ್ಯ ಹೇಗೆ ಹೇಳ್ತದೆ, ಯೆಹೂದ್ಯರು ಅವರ ಹೆಂಡತಿ ಅವರ ಮಕ್ಕಳು ಎಲ್ಲರೂ ಕೂಡ ಆತನ ಸನ್ನಿಧಿಯಲ್ಲಿ ನಿಂತಿದ್ರು. ಮುಂದೆ ನಿಂತು ಯೆಹೋಷಾಫಾಟ, ದೇಶದ ರಾಜನಾಗಿರುವಂತ ಯೆಹೋಷಾಫಾಟ ಪ್ರಾರ್ಥನೆ ಮಾಡುವಾಗ ಯಾರು ನಿಲ್ತಾ ಇಲ್ಲ ಮನೆಯಲ್ಲಿ, ಎಲ್ಲರೂ ಆಲಯದಲ್ಲಿ ಸೇರಿ ಬಂದಿದ್ದಾರೆ, ಯೆಹೋವನ ಸನ್ನಿಧಿಯಲ್ಲಿ ಸೇರಿ ಬಂದಿದ್ದಾರೆ. ಸೇರಿ ಬಂದು ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಲ್ಲಿ ಯೆಹೋಷಾಫಾಟ ಪ್ರಾರ್ಥನೆ ಮಾಡ್ತಿದ್ದಾರೆ, ಏನಂತ? ದೇವರೇ, ನಮ್ಮಲ್ಲಿ ಬಲ ಸಾಲದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ ಅಂದಾಗ ಅವರು ಕೂಡ ಹೌದು ಸ್ವಾಮಿ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ ಅಂತ ಹೇಳುವಾಗ ದೇವರು ಅದ್ಭುತವನ್ನ ಮಾಡಿದ್ರು. ಆಮೆನ್, ಹಲ್ಲೆಲೂಯಾ. ಒಂದ್ಸಾರಿ ದಾವೀದ ರಾಜ ಹೀಗೆ ಹೇಳ್ತಾನೆ 121ನೇ ಕೀರ್ತನೆಯಲ್ಲಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರ್ತದೆ. ಆತ ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ. ಈಗ ಇಸ್ರಾಯೇಲನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ಅದೇ ದಾವೀದನ ಸಂತಾನದಲ್ಲಿರುವಂತ ಯೆಹೋಷಾಫಾಟ ಕೂಡ ಅದೇ ತರ ಪ್ರಾರ್ಥನೆ ಮಾಡ್ತಾನೆ, ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತವೆ.
ಒಗ್ಗಟ್ಟಾಗಿ ಇಡೀ ಯಹೂದ್ಯರೆಲ್ಲ ಸೇರಿ, ಅವರ ಹೆಂಡತಿ ಮಕ್ಕಳೆಲ್ಲ ಸೇರಿ ಆ ಪ್ರಾರ್ಥನೆ ಮಾಡುವಾಗ ಏನಾಯ್ತು ಗೊತ್ತಾ? 14ನೇ ವಚನದಿಂದ ಸ್ಪಷ್ಟವಾಗಿ ಹೋದ್ರೆ ಯಾರಾದ್ರೂ ಒಬ್ರು 14ನೇ ವಚನದಿಂದ ಏನಾಯ್ತು ಅಂತ ನೋಡ್ರಿ. ಉತ್ತರ, ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು ಮತ್ತನ್ಯನಿಗೆ ಹುಟ್ಟಿದ ಯೆಗೀಯೇಲನ ಮರಿಮಗನು, ಬೆನಾಯನ ಮೊಮ್ಮಗನು, ಜೆಕರಿಯನ ಮಗನೂ ಆದ ಯಹಜೀಯೇಲನ ಮೇಲೆ ಯೆಹೋವನ ಆತ್ಮವು ಬಂದಿತು. ಅವನು, ಎಲ್ಲಾ ಯಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ನಾಳೆ ಬೆಳಿಗ್ಗೆ ಅವರಿಗೆ ವಿರೋಧವಾಗಿ ಹೊರಡಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಗ್ತಿದೆ? ಇವರು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಉತ್ತರ ಕೊಟ್ಟರು. ದೇವರು ಸರ್ವ ಜನರಿಗೂ ಒಂದು ಉತ್ತರವನ್ನ ಕೊಟ್ಟರು. ಅಲ್ಲಿ ಒಬ್ಬ ದೇವರ ಭಕ್ತರ ಮೇಲೆ ಯೆಹೋವನ ಆತ್ಮ ಬಂದು ಹೇಳಿದ್ರು. ಅವನ 15ನೇ ವಚನಕ್ಕೆ ಬರುವಾಗ, ಅವನು ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳ್ರಿ. ಈ ಮಹಾ ಸಮೂಹದ ಮುಂದೆ ನಿಮಿತ್ತವಾಗಿ ನೀವು ಕಳಗೊಳ್ಳಬೇಡ್ರಿ, ಹೆದರಬೇಡ್ರಿ. ಯುದ್ಧವು ನಿಮ್ಮದಲ್ಲ, ಯುದ್ಧವು ದೇವರದೇ. ಹಲ್ಲೆಲೂಯಾ. ಮಕ್ಕಳು ತಿಳ್ಕೊಳ್ರಿ, ಯಾವಾಗ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಸೇರಿ ಪ್ರಾರ್ಥನೆ ಮಾಡ್ತೇವೋ ದೇವರು ತಕ್ಷಣ ಉತ್ತರ ಕೊಡ್ತಾರೆ. ಆಮೆನ್, ಹಲ್ಲೆಲೂಯಾ. ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ದೇವರು ಉತ್ತರವನ್ನ ಕೊಡುವ ದೇವರಾಗಿದ್ದಾನೆ. ಏನಾಯ್ತು? ಹೇಗೆ ಉತ್ತರ ಕೊಟ್ಟರು ಗೊತ್ತಾ? ಅಲ್ಲಿ ಮುಂದುವರೆದು ನೋಡ್ತೇವೆ. 24ನೇ ವಚನ 25ನೇ ವಚನಕ್ಕೆ ಬರುವಾಗ, ಯಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹವಿದ್ದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳು ಹೊರತಾಗಿ ಜೀವದಿಂದಿಳಿದವರು ಯಾರೂ ಕಾಣಿಸಲಿಲ್ಲ. ಯೆಹೋಷಾಫಾಟನು ಅವನ ಜನರು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು ಅವರಿಗೆ ದ್ರವ್ಯ, ವಸ್ತ್ರ, ಶ್ರೇಷ್ಠಾಯುಧ ಇವುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಅವರು ಹೊರಲಾರದಷ್ಟು ಸುಲುಕೊಂಡರು. ಕೊಳ್ಳೆಯು ಬಲು ಹೆಚ್ಚಾಗಿದ್ದರಿಂದ ಅವರು 3 ದಿನಗಳವರೆಗೂ ಕೂಡಿಸುತ್ತಿದ್ದರು. ಮಹಾ ಸಮೂಹ ಬಂದಿದೆ, ಅವ್ರ ವಿರುದ್ಧವಾಗಿ ಹೋರಾಡಕ್ಕೆ ಶಕ್ತಿ ಇಲ್ಲ. ಇವರು ಸುಮ್ಮನೆ ಕೂತ್ಕೊಂಡು ಏನ್ ಮಾಡ್ತಿದ್ದಾರೆ? ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಒಗ್ಗಟ್ಟಾಗಿ, ಎಲ್ಲರೂ ಒಟ್ಟಿಗೆ ಸೇರಿ ಬಂದು. ಈಗ ದೇವರು ತನ್ನ ಕಾರ್ಯವನ್ನ ಪ್ರಾರಂಭಿಸಿದ್ರು. ಏನ್ ಮಾಡಿದ್ರು? ಅಲ್ಲಿನ ಬಂದಂತ ಮಹಾ ಸಮೂಹ ತಾವೇ ಒಬ್ರನ್ನೊಬ್ರು ಓಡ್ಕೊಂಡು ಅವರೇ ಸತ್ತೋದ್ರು. ಅವರವರಲ್ಲೇ ಕಿತ್ತಾಡಕ್ಕೆ ಶುರು ಮಾಡಿದ್ರು. ಎಲ್ಲರೂ ಕಿತ್ತಾಡ್ಕೊಂಡು ಅಲ್ಲೇ ಬಿದ್ದು ಸತ್ತಿದ್ದಾರೆ. ಮಾರನೇ ದಿವಸ ಬೆಳಿಗ್ಗೆ ಇವರು ಯುದ್ಧಕ್ಕೋಸ್ಕರ ಅಂತೇಳಿ ಹೋಗ್ತಾ ಇದ್ದಾರೆ. ಯೆಹೋಷಾಫಾಟ ಮತ್ತು ಸೈನಿಕರು ಅಲ್ಲಿ ಹೋಗುವಾಗ ಯುದ್ಧ ಮಾಡೋ ಪರಿಸ್ಥಿತಿನೇ ಇಲ್ಲ, ಎಲ್ಲ ಸತ್ತು ಬಿದ್ದಿದ್ದಾರೆ. ಈಗ ಹೋಗಿ ಅಲ್ಲಿ ಏನ್ ಮಾಡ್ತಿದ್ದಾರೆ? ಶ್ರೇಷ್ಠ ಆಯುಧಗಳು, ರಾಶಿ ರಾಶಿಯಾಗಿ ಬೇಕಾದಷ್ಟು ಸುಲಿಗೆ ಎಲ್ಲನೂ ಕೂಡ ಒತ್ಕೊಂಡು ಬರ್ತಾ ಇದ್ದಾರೆ. ಅದು ಎಷ್ಟು? 3 ದಿವಸ ಒತ್ಕೊಂಡು ಬರೋ ಅಷ್ಟು ಒತ್ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಕುಟುಂಬ ಅಥವಾ ಸಭೆ ಅಥವಾ ದೇಶ ಒಗ್ಗಟ್ಟಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ದೊಡ್ಡ ದೊಡ್ಡ ಅದ್ಭುತಗಳಾಗಿರೋದನ್ನ ಸತ್ಯವೇದದಲ್ಲಿ ನೋಡ್ತೇವೆ. ಆಮೆನ್, ಹಲ್ಲೆಲೂಯಾ. ಕುಟುಂಬ ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡಬೇಕು. ಕುಟುಂಬ ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಿದ್ರೆ ಜಯ ಸಿಗುತ್ತೆ. ನಿಮ್ಮ ಕುಟುಂಬದಲ್ಲಿ ಕೆಲವು ಸಮಯ ನೀವು ತಿಳ್ಕೊಳ್ರಿ, ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ಪ್ರಾಬ್ಲಮ್ಸ್ ಅಲ್ಲಿ ಇದ್ದೀರಾ, ಯಾವುದಾದ್ರೂ ಇಕ್ಕಟ್ಟಲ್ಲಿದ್ದೀರಾ, ಯಾವುದಾದ್ರೂ ಬೇಡವಾದಂಥ ಅಥವಾ ಸಮಸ್ಯೆಗಳಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಕುಟುಂಬವಾಗಿ ಒಗ್ಗಟ್ಟಾಗಿ ಸೇರಿ ನೀವು ಪ್ರಾರ್ಥನೆ ಮಾಡುವಾಗ ದೊಡ್ಡ ದೊಡ್ಡ ಅದ್ಭುತಗಳು ನೆರವೇರ್ತವೆ. ದೊಡ್ಡ ಅದ್ಭುತಗಳು ನೆರವೇರ್ತವೆ. ಆಮೇನ್. ಇವತ್ತು ಏನಾಗ್ತಿದೆ ಅಂತಂದ್ರೆ ಪ್ರಾಬ್ಲಮ್ಸ್ಗಳೇನಪ್ಪ ಅಂತಂದ್ರೆ ಕುಟುಂಬಗಳಲ್ಲಿ ಒಂದು ಮನಸ್ಸಿಲ್ಲ, ಒಂದು ಮನಸ್ಸು ಬರ್ತಾ ಇಲ್ಲ. ಒಂದು ಮನಸ್ಸು ಇಲ್ಲದೆ ಇರೋ ಕಾರಣ ಏನಾಗ್ತಿದೆ ಅಂತಂದ್ರೆ ಏನು ನಡೀತಾ ಇಲ್ಲ, ಏನೋ ನಮ್ಮದೇ ಕೂತ್ಕೊಳ್ತಿದೀವಿ, ಪ್ರಾರ್ಥನೆ ಮಾಡ್ತಾ ಹೋಗ್ತಿದ್ವಿ. ಆದ್ರೆ ಒಂದು ಮನಸ್ಸಿನಿಂದ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ದೊಡ್ಡ ಜಯಗಳು ಸಿಗ್ತವೆ. ಆಮೇಲೆ ನೀವು ಕುಟುಂಬದಲ್ಲಿ ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಗಳಿಗೂ ದೊಡ್ಡ ಜಯಗಳನ್ನ ದೇವರು ಕೊಡ್ಲಿಕ್ಕೆ ಸಾಧ್ಯ. ಯಾವಾಗ ಅಂದ್ರೆ ಕುಟುಂಬದಲ್ಲಿರುವಂತ ಪ್ರತಿಯೊಬ್ಬರು, 2 ಇರ್ಬೋದು, 3 ಜನ ಇರ್ಬೋದು, 4 ಜನ ಇರ್ಬೋದು, ಒಂದೇ ಮನಸ್ಸಿನಿಂದ ಸೇರಿ ಬಂದು ಪ್ರಾರ್ಥಿಸುವಾಗ ದೊಡ್ಡ ಜಯವನ್ನ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನೀವು ಸಾಧಿಸಲು ಆಗದೇ ಇರುವಂತ ಕಾರ್ಯಗಳನ್ನ ನೀವು ಕುಟುಂಬವಾಗಿ ಒಗ್ಗಟ್ಟಾಗಿ ಸೇರುವಾಗ ಸಾಧಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅಸಾಧ್ಯವಾದದ್ದು ಯಾವುದೂ ಇಲ್ಲ.
ಒಗ್ಗಟ್ಟಾಗಿರ್ಬೇಕು ಅಷ್ಟೇನೆ. ಎಲ್ಲರ ಮನಸ್ಸುಗಳು ಒಂದಾಗಿರ್ಬೇಕು. ಒಂದೇ ಮನಸ್ಸಿನಿಂದ ತೀರ್ಮಾನಗಳನ್ನು ಮಾಡಬೇಕು. ಒಂದೇ ಮನಸ್ಸಿಂದ ತೀರ್ಮಾನಗಳನ್ನು ಮಾಡುವಾಗ ದೊಡ್ಡ ಅದ್ಭುತಗಳನ್ನ ನೀವು ಕಾಣಲಿಕ್ಕೆ ಸಾಧ್ಯ. ಆಮೇಲೆ ಒಂದೇ ಮನಸ್ಸುಳ್ಳವರಾಗಿರ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ಒಂದು ಕುಟುಂಬ ದೇವರ ವಾಕ್ಯದ ಪ್ರಕಾರ ನಡ್ಕೊಳ್ಬೇಕು ಅಷ್ಟೇನೆ. ದೇವರ ವಾಕ್ಯದ ಪ್ರಕಾರ ನಡ್ಕೊಂಡ್ರೆ ಕುಟುಂಬ ಒಗ್ಗಟ್ಟಾಗಿರುತ್ತೆ ಅಷ್ಟೇನೆ. ಇವತ್ತು ದೇವರ ವಾಕ್ಯದ ಆಧಾರದಲ್ಲಿ ಕುಟುಂಬ ಜೀವನ ಮಾಡದೇ ಇರೋ ಕಾರಣ, ಒಂದು ಕ್ರಿಸ್ತಿಯ ಕುಟುಂಬ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡದೇ ಇರೋ ಕಾರಣ ಇವತ್ತು ಕುಟುಂಬ ಜೀವಿತಗಳು ಅನೇಕ ಸಾರಿ ಒಡುಕುಗಳು ಕಾಣಿಸ್ತಾ ಇದ್ದಾವೆ. ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿತವನ್ನು ಜೀವಿಸೋದಾದ್ರೆ ಕುಟುಂಬ ಜೀವನ ಬಹಳ ಚೆನ್ನಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ನೀವೊಂದು ವೇಳೆ ಎಫೆಸ ಬರೆದ ಪತ್ರಿಕೆಯನ್ನು ನೀವು ತಿರುಗಿಸಿದ್ರೆ, ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಆರಾಮ ತೆಗೆದು ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಕುಟುಂಬದಲ್ಲಿರುವಂಥವ್ರು ಒಬ್ಬೊಬ್ಬರು ಏನೇನು ಮಾಡಬೇಕು, ಹೇಗಿರಬೇಕು ಅಂತೇಳಿ ಕೆಲವು ವಿಚಾರಗಳನ್ನು ಹೇಳ್ತದೆ ದೇವ್ರ ವಾಕ್ಯ. ಅದ್ರ ಪ್ರಕಾರ ನಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಕುಟುಂಬ. 6ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ ನೋಡ್ರಿ, ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳ್ರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕ್ತೀಯ. ಪ್ರೈಸ್ ದಿ ಲಾರ್ಡ್. ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಮಕ್ಕಳಿಗೆ ದೇವರು ಕೊಡ್ತಿರುವಂತ ಆಜ್ಞೆ ಏನಪ್ಪಾ ಅಂತಂದ್ರೆ, ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸ್ರಿ, ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳ್ರಿ. ಅವ್ರ ಮಾತನ್ನ ಕೇಳಿದ್ರೆ ನಿಮಗೆ ಮೇಲಾಗುತ್ತೆ, ಅವ್ರನ್ನ ಸನ್ಮಾನಿಸಿದ್ರೆ ನಿಮ್ಗೆ ಮೇಲಾಗುತ್ತೆ. ಇವತ್ತು ಏನಾಗ್ತಿದೆ ಅಂದ್ರೆ, ಮಕ್ಕಳು ಅಪ್ಪ ಅಮ್ಮ ಏನಾದ್ರು ಹೇಳಕ್ ಬಂದ್ರೆ ನಿನ್ಗೇನು ಗೊತ್ತು, ಸುಮ್ಮನಿರು, ನಿನ್ಗೇನೋದು ನಿನ್ಗೇನು, ಅವ್ರ ಮಾತನ್ನು ಕೇಳೋದಿಲ್ಲ, ಅಸಡ್ಡೆ ಮಾಡ್ತಾರೆ. ಯಾವತ್ತೂ ತಿಳ್ಕೊಳ್ರಿ ಮಕ್ಕಳೇ, ಯಾವತ್ತೂ ಒಳ್ಳೇದಲ್ಲ. ನಮ್ಮ ಜೀವನದಲ್ಲಿ ನಮಗೆ ಮೇಲಾಗಬೇಕಾ, ಒಳ್ಳೇದಾಗಬೇಕಾ, ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳಬೇಕು. ನಿಮ್ಮ ತಂದೆ ತಾಯಿಗಳ ಮಾತನ್ನ ಲಕ್ಷ್ಯವಿಟ್ಟು ಕೇಳಿಸ್ಕೊಳ್ಬೇಕು. ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು. ಸಿಂಪಲ್. ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿದ್ರೆ ನಿಮ್ಗೆ ಮೇಲಾಗುತ್ತೆ. ಸನ್ಮಾನಿಸಿಲ್ಲ ಅಂದ್ರೆ ಒಳ್ಳೇದಾಗಲ್ಲ ಅಷ್ಟೇ. ಬೇರೆ ಏನಿಲ್ಲ. ಅವ್ರ ಮಾತನ್ನ ಕೇಳ್ರಿ. ದೇವರು ನೇಮಿಸಿರುವಂಥದ್ದು. ಇವತ್ತು ಕುಟುಂಬದಲ್ಲಿ ಒಂದು ಮನಸ್ಸಿಲ್ಲದೆ ಇರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಮಕ್ಕಳಿಗೆ ನಾವೇ ಚೆನ್ನಾಗಿ ಜ್ಞಾನಿಗಳು ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆಲ್ಲ ಗೊತ್ತು. ಕೆಲವು ಸಮಯ ಕೆಲವು ಮಕ್ಕಳಿಗೆ ತಂದೆ ತಾಯಿಗಳು ಹೇಳಕ್ ಹೋದ, ನಿನ್ಗೇನ್ ಗೊತ್ತು, ಸುಮ್ ಕುತ್ಕೋ ಅಂತ. ಏನ್ ಮಾಡೋದು? ಯಾಕಂದ್ರೆ ಮಕ್ಕಳನ್ನ ಚೆನ್ನಾಗಿ ಓದಿಸಿರ್ತಾರಲ್ಲ, ಸುಮ್ಮನೆ ಕುತ್ಕೋಬೇಕಷ್ಟೇ. ಈಗ ಅವರು ಕೆಲವರು ಇನ್ನೂ ಗದರಿಸ್ತಾರ, ಬಾಯಿ ಮುಚ್ಕೊಂಡು ಬಿದ್ದಿರುವಂತಾರೆ ಕೆಲವರು. ಅಲ್ಲ ಅಲ್ಲ ಅಲ್ಲ, ದೇವ್ರ ಮಕ್ಕಳ ತಿಳ್ಕೊಳ್ರಿ. ಎಷ್ಟೇ ಆದರೂ ಅವರು ನಿಮ್ಮನ್ನ ಎತ್ತವರು, ಅವ್ರನ್ನ ಸನ್ಮಾನಿಸ್ಬೇಕಾದ ನಿಮ್ಗೆ ಎಷ್ಟೇ ಜ್ಞಾನ ಇರ್ಬೋದು. ನೀವು PhD ಮಾಡಿರ್ಬೋದು, ನೀವು ಇಂಜಿನಿಯರ್ಗಳೇ ಆಗಿರ್ಬೋದು, ನೀವು ಡಾಕ್ಟರ್ಸೇ ಆಗಿರ್ಬೋದು, ನಿಮ್ಮ ತಂದೆ ತಾಯಿಗಳು MPETಗಳೇ ಆಗಿರ್ಬೋದು. ಅವ್ರನ್ನ ಸನ್ಮಾನಿಸ್ರಿ. ಸನ್ಮಾನಿಸಿದ್ರೆ ನಿಮಗೆ ಮೇಲಾಗುತ್ತೆ. ಸನ್ಮಾನಿಸಿದ್ರೆ ಅವ್ರ ಮನೆಯಲ್ಲಿ ಕೂಡ ಒಂದು ಮನಸ್ಸು ಬರುತ್ತೆ. ಆಮೇಲೆ ಎರಡನೇದಾಗಿ ಸ್ತ್ರೀಯರಿಗೆ ಯೇಸುಸ್ವಾಮಿ ಕೊಡ್ತಿರುವಂತ ಆಜ್ಞೆ 25ನೇ 22ನೇ ವಚನದಲ್ಲಿ ಹೀಗಿದೆ ನೋಡ್ರಿ. 22ನೇ ವಚನದಿಂದ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಸ್ತ್ರೀಯರು ಏನ್ ಮಾಡ್ಬೇಕು? ಎಲ್ಲಾ ವಿಷಯಗಳಲ್ಲಿಯೂ ತಮ್ಮ ಗಂಡಂದರಿಗೆ ಅಧೀನವಾಗಿರಬೇಕು. ಇಷ್ಟೇ ಸಿಂಪಲ್ ಆಗಿ. ಓಕೆನಾ? ಸ್ತ್ರೀಯರು ಮಾಡ್ಬೇಕಾದ್ರೆ, ದೇವರು ಒಬ್ಬ ಪುರುಷನನ್ನ ನೇಮಿಸಿದ್ದಾನೆ, ಕುಟುಂಬದ ಯಜಮಾನನಾಗಿ ನೇಮಿಸಿದ್ದಾನೆ. ಅವರ ಮಾತನ್ನ ಕೇಳಬೇಕು, ಅವ್ರಿಗೆ ಅಧೀನರಾಗಿರ್ಬೇಕು. ಸ್ತ್ರೀ ಪುರುಷನಿಗೆ ತಲೆ ಅಲ್ಲ, ಸ್ತ್ರೀಗೆ ಪುರುಷನ ತಲೆ. ಯಾಕೆಂದ್ರೆ ಮೊದಲು ಉಂಟು ಮಾಡಲ್ಪಟ್ಟವನು ಆದಾಮನೇ ಹೊರತು ಅವಳಲ್ಲ. ಪಾಪಕ್ಕೆ ಒಳಗಾಗಿದ್ದು ಅವಳೇ ಹೊರತು ಆದಾಮನಲ್ಲ. ಮೊದಲು ಪುರುಷನಿಂದ ಬಂದ ಕಾರಣ, ಪುರುಷನಿಂದ ಸ್ತ್ರೀ ಉತ್ಪತ್ತಿಯಾದ ಕಾರಣ ದೇವರು ಸ್ತ್ರೀಯನ್ನ ಪುರುಷನ ಕೆಳಗೆ ಇಟ್ಟಿದ್ದಾನೆ.
ಸ್ತ್ರೀ ಎಲ್ಲಾ ವಿಷಯಗಳಲ್ಲಿ ಕೂಡ ಪುರುಷನಿಗೆ ಅಧೀನವಾಗಿರ್ಬೇಕು. ಇವತ್ತು ಕೆಲವು ಕಡೆ ಏನಾಗ್ತಿದೆ ಅಂತಂದ್ರೆ ಸ್ತ್ರೀಯರು ಕುಟುಂಬಕ್ಕೆ ಯಜಮಾನರಾಗ್ತಾ ಇದ್ದಾರೆ. ಕೆಲವು ಕುಟುಂಬಗಳಿಂದ ಪುರುಷರು ಹೆಂಡತಿ ಹತ್ರ ಕೂತ್ಕೊಂಡು ಏನ್ ಮಾಡ್ಬೇಕು ಹೇಳುವ ಅನ್ನೋ ಪರಿಸ್ಥಿತಿ ಬಂದಿದ್ದಾರೆ. ದೇವರ ನಿಯಮ ಏನಪ್ಪ ಅಂತಂದ್ರೆ, ಕುಟುಂಬಕ್ಕೆ ಯಜಮಾನನು ಗಂಡನಾಗಿದ್ದಾನೆ. ಆ ಗಂಡನಿಗೆ ಸ್ತ್ರೀಯರು ಅಂದ್ರೆ ಅವರ ಹೆಂಡತಿಯರು ಗಂಡನಿಗೆ ವಿಧೇಯರಾಗಿರ್ಬೇಕು ಅಥವಾ ಅಧೀನರಾಗಿರ್ಬೇಕು. ಇಷ್ಟು. ಮೂರನೇದಾಗಿ ಪುರುಷರಿಗೆ ಸ್ವಾಮಿ ಏನ್ ಹೇಳ್ತಾರೆ? ಪುರುಷರಿಗೆ ಹೇಳ್ಬೇಕಾದ್ರೆ, ಮಕ್ಳಿಗೆ ಹೇಳ್ಬೇಕಾದ್ರೆ 2 ವಚನಗಳಲ್ಲಿ ಹೇಳಿದ್ರು, ಸ್ತ್ರೀಯರಿಗೆ ಹೇಳ್ಬೇಕಾದ್ರೆ 2-3 ವಚನದಲ್ಲಿ ಹೇಳಿದ್ರು. ಪುರುಷರಿಗೆ ಹೇಳ್ಬೇಕಾದ್ರೆ ಹಂಗಲ್ಲ, 25ನೇ ವಚನದಿಂದ 33ನೇ ವಚನದವರೆಗೂ ಇಷ್ಟು ವಚನಗಳನ್ನು ಹೇಳ್ತಾರೆ. ಅಲ್ಲಿ 8 ವಚನಗಳು. ಯಾಕಂದ್ರೆ ಪುರುಷನ ಜವಾಬ್ದಾರಿ ಅಷ್ಟಿದೆ. ಪುರುಷ ಏನಾಗಿದ್ದಾನೆ? ಕುಟುಂಬಕ್ಕೆ ತಲೆಯಾಗಿದ್ದಾನೆ. ಅವನು ನಾಯಕನಾಗಿದ್ದೇನೆ ಅಂತ ಹೇಳಿದ್ರೆ ಅವನೊಬ್ಬ ಬಾಸ್ ತರ ಇರೋದಲ್ಲ. ಅವನು ಎಲ್ಲರೂ ನೋಡ್ಕೊಳ್ಳೋಂಥವನು. ಅವನ ಬಗ್ಗೆ ಈಗ ಹೇಳ್ತದೆ, ಪುರುಷರೇ ನೀವು ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನ ಪ್ರೀತಿಸ್ರಿ. ನಿಮ್ಮ ಹೆಂಡತಿಯರನ್ನ ಪ್ರೀತಿಸ್ರಿ, ಬೇರೆಯವರಲ್ಲ, ಪಕ್ಕದ ಮನೆಯವರಲ್ಲ. ನಿಮ್ಮ ಹೆಂಡತಿಯರನ್ನ ಪ್ರೀತಿಸ್ರಿ. ನಿಮ್ಮ ದೇಹಗಳನ್ನು ನೀವು ಹೇಗೆ ಪ್ರೀತಿಸ್ಕೊಳ್ತೀರೋ ಅದೇ ಪ್ರಕಾರ ನೀವು ನಿಮ್ಮ ಹೆಂಡತಿಯನ್ನ ಪ್ರೀತಿಸ್ರಿ. ಯಾರು ಶರೀರವನ್ನು ಹಾಗೆ ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ನಮ್ಮ ಶರೀರ ಚೆನ್ನಾಗಿರ್ಬೇಕು ಅಂತ ಇಷ್ಟಪಡ್ತೇವೆ. ಯಾವುದು ಆ ಶರೀರ? ನಮಗೆ ಕೊಡಲ್ಪಟ್ಟಿರುವಂತ ಹೆಂಡತಿ ನಮ್ಮ ಶರೀರವಾಗಿದ್ದರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದದ್ದು, ಅವ್ರನ್ನ ಪ್ರೀತಿಸಬೇಕಾದದ್ದು ಪ್ರತಿಯೊಬ್ಬರ ಗಂಡನ ಧರ್ಮ. ಅಲ್ಲಿಗೆ ಯಾರು ಹೆಚ್ಚು ಯಾರು ಕಡಿಮೆ ಇರೋದಿಲ್ಲ. ಪುರುಷರು ಸ್ತ್ರೀಯರನ್ನ ಪ್ರೀತಿ ಮಾಡಬೇಕು, ಪ್ರೀತಿಯಲ್ಲಿ ಎಲ್ಲ ಇದೆ. ಸ್ತ್ರೀಯರು ಪುರುಷರಿಗೆ ಅಧೀನವಾಗಿರಬೇಕು, ಮಕ್ಕಳು ತಂದೆ ತಾಯಿಗಳಿಗೆ ಸನ್ಮಾನಿಸಬೇಕು. ಎಲ್ಲ ಇದ್ರೆ ಮನೆಯಲ್ಲಿ ಒಂದುತನ ಬರ್ತದೆ. ಒಂದಾಗಿ ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ ಆ ಮನೆಯಲ್ಲಿ ಎಲ್ಲ ಕೂಡ ಚೆನ್ನಾಗಿರ್ತದೆ. ಆಮೇಲೆ ಮನೆ ಎಲ್ಲಾ ವಿಷಯಗಳಲ್ಲಿ ಕೂಡ ಜಯ ಹೊಂದ್ಕೊಳ್ತದೆ. ಒಂದು ಕುಟುಂಬದಲ್ಲಿ ತಗೊಳ್ಳುವಾಗ ಅಥವಾ ಎಲ್ಲೇ ಆಗಲಿ, ಯಾವುದೇ ಕ್ಷೇತ್ರದಲ್ಲಿ ಆ ಒಂದು ಮನಸ್ಸು ಹಾಳ ಆಗೋದಕ್ಕೆ ಕೆಲವು ಕಾರಣಗಳಿದ್ದಾವೆ, ಕೆಲವು ಸಂಗತಿಗಳಿದ್ದಾವೆ. ಅವುಗಳನ್ನ ಸರಿ ಮಾಡ್ಕೊಳ್ತಾ ಹೋದ್ರೆ ಆ ಒಂದು ಮನಸ್ಸು ಬರೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಗ್ರಹಿಸ್ಕೊಂಡಿರುವಂತ ಕೆಲವು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಒಂದು ಮನಸ್ಸು ಹಾಳು ಮಾಡುವಂತ ಸಂಗತಿಗಳು, ಬರ್ಕೊಳ್ಳುವಂಥವ್ರು ಬರ್ಕೊಳ್ರಿ, ಬಹಳ ಪ್ರಾಮುಖ್ಯವಾದ ಸಂಗತಿಗಳು. ಒಂದು ಮನಸ್ಸು ಬರದೇ ಇರೋದಕ್ಕೆ ಕಾರಣ, ಆ ಕುಟುಂಬದಲ್ಲಿ ಯಾರಿಗೂ ಒಬ್ರಿಗೆ ಗರ್ವ ಇರುತ್ತೆ. ಅದು ಕುಟುಂಬದ ಯಜಮಾನಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಯಾರಿಗೆ, ಅಥವಾ ಒಂದು ಸಭೆ ಇದ್ರೆ ಸಭಾಪಾಲಕನಿಗೆ ಆಗಿರ್ಬೋದು, ಅದರಲ್ಲಿರುವಂಥ ಕಮಿಟಿಯವ್ರಿಗಾಗಿರ್ಬೋದು, ಯಾವ ವ್ಯಕ್ತಿಯು ಗರ್ವದಿಂದ ಕೂಡಿದಂಥವನು ಇರ್ತಾನೋ ಅಲ್ಲಿ ಒಂದು ಮನಸ್ಸು ಬರಲಿಕ್ಕೆ ಸಾಧ್ಯ ಇಲ್ಲ. ಗರ್ವ ಅಂದ್ರೆ ಏನು? ನನ್ನಿಂದ, ನಾನಿದ್ರೇನೆ ಎಲ್ಲ, ನಾನೇ ಸರಿ, ಗರ್ವ. ಓಕೆನಾ? ನಾನಿಲ್ಲ ಅಂದ್ರೆ ನಿಮ್ಗೆ ಏನೂ ಇಲ್ಲ. ಕೆಲವರು ಮನೆಯಲ್ಲಿ ಯಜಮಾನ ನಾನು ದುಡಿದು ತಂದಾಕಿಲ್ಲ ಅಂತಂದ್ರೆ ನೀವು ಭಿಕ್ಷೆ ಬೇಡಬೇಕಾಗತ್ತೆ, ಉಪವಾಸ ಸಾಯಬೇಕಾಗತ್ತೆ. ಅವನು ಹೇಳ್ತಾರೆ. ಇಲ್ಲಿ ಸ್ತ್ರೀ ಕೆಲವರು ಹೇಳ್ತಾರೆ, ನಾನು ಮಾಡಾಕಿಲ್ಲ ಅಂತಂದ್ರೆ ನೀವು ಉಪವಾಸ ಸಾಯ್ಬೇಕಂತ ಈ ಅಮ್ಮ ಹೇಳ್ತಾರೆ. ಓಕೆನಾ? ಸೊ ಒಬ್ಬೊಬ್ರು ಒಂದು ಗರ್ವ, ಎಲ್ಲಿ ಗರ್ವ ಇರ್ತದೋ ಅಲ್ಲಿ ಒಂದು ಮನಸ್ಸು ಬರಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲರೂ ನಾನು ಅನ್ಕೊಂಡೇ ಇರ್ತಾರೆ. ನಾನು ಅನ್ಕೊಂಡು ಎಲ್ಲಿರ್ತಾರೋ ಅಲ್ಲಿರ್ಗೂ ಹೊಂದಾಣಿಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೇದಾಗಿ, ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಳ್ಳದೇ ಇರುವಂಥದ್ದು ಒಂದು ಮನಸ್ಸು ಬರೋದಕ್ಕೆ ಆಗಲ್ಲ. ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳನ್ನ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಬೇಕು, ತಂದೆ ತಾಯಿಗಳನ್ನ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು, ಗಂಡನನ್ನ ಹೆಂಡತಿ ಅರ್ಥ ಮಾಡ್ಕೊಳ್ಬೇಕು, ಹೆಂಡತಿಯನ್ನ ಗಂಡ ಅರ್ಥ ಮಾಡ್ಕೊಳ್ಬೇಕು. ದೇವರು ಒಬ್ಬೊಬ್ಬರನ್ನ ಒಂದೊಂದು ರೀತಿಯಾಗಿ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿಸುವಾಗ ಸ್ತ್ರೀಯರನ್ನೇ ಒಂದು ತರ ಸೃಷ್ಟಿ ಮಾಡಿದ್ದಾನೆ, ಪುರುಷರನ್ನ ಮತ್ತೊಂದು ತರ ಸೃಷ್ಟಿ ಮಾಡಿದ್ದಾನೆ. ಪುರುಷ ಅರ್ಥ ಮಾಡ್ಕೊಳ್ಬೇಕು, ನಂತರ ಅಲ್ಲ ಸ್ತ್ರೀ. ಓಕೆ? ಸೊ ಆಕೆಗೆ ಹೇಳುತ್ತೆ, ಸ್ತ್ರೀಯನ್ನ ನೆನಪು ಮಾಡಿಕೊಳ್ರಿ, ಆಕೆ ಬಲಹೀನಲೆಂಬುದಾಗಿ ಅರ್ಥ ಮಾಡಿಕೊಂಡು ಆಕೆಯೊಟ್ಟಿಗೆ ವಿವೇಕದಿಂದ ಒಗೆತನ ಮಾಡ್ರಿ ಅಂತ ವಾಕ್ಯ ಹೇಳುತ್ತೆ. ಅರ್ಥ ಮಾಡ್ಕೊಳ್ಬೇಕು. ಕೆಲವು ಸಮಯ ಕೆಲವು ಮನೆಗಳಲ್ಲಿ ಹಿಂಗಾಗುತ್ತೆ, ಪುರುಷ ಅಥವಾ ಗಂಡ ಬೇಗನೆ ರೆಡಿ ಆಗಿಬಿಡ್ತಾನೆ. ಎಷ್ಟು ರೆಡಿ ಆಗಿ ಎಷ್ಟೊತ್ತು ಬೇಕು ನಮಗೆ? 5 ನಿಮಿಷ, 2 ನಿಮಿಷ, 3 ನಿಮಿಷ, ಒಂದು ಶರ್ಟು ಪ್ಯಾಂಟು ಹಾಕೊಂಡ ಹಿಂಗೆ ಅನ್ಕೊಂಡ ಬಂದು. ಬಟ್ ಸ್ತ್ರೀ ರೆಡಿ ಆಗಬೇಕು ಅಂತಂದ್ರೆ ಟು ಟೇಕ್ ಟೈಮ್. ಯಾಕಂದ್ರೆ ಅವ್ರ ಕೂದಲು ಅಷ್ಟು ಉದ್ದ ಇರ್ತವೆ,
ನಮ್ಮ ಥರ ಹಿಂಗೆ ಅನ್ಕೊಂಬರೋಕ್ಕಾಗಲ್ಲ. ಅವ್ರು ಬಾಚ್ಕೊಳ್ಬೇಕು, ಅವ್ರು ರೆಡಿ ಆಗೋದಕ್ಕೆ ಅಷ್ಟು ಸಮಯ ಬೇಕು. ಒಂದು ವೇಳೆ ಚೆನ್ನಾಗಿ ರೆಡಿ ಆಗದೆ ಬಂದರೆ ನಾವೇ ಹೇಳ್ತೀವಿ ಏನು ಒಳ್ಳೆ ಹಿಂಗೆ ಬಂದಿದ್ಯಾ ಅಂತೀವಿ. ಓಕೆನಾ, ಟೈಮ್ ಬೇಕು. ಬಟ್ ಅದ್ರ ಕೂಗಾಟ ಮಾತ್ರ ಏನು, ನಾನು ಇಷ್ಟು ಬೇಗ ರೆಡಿ ಆಗಿದ್ದೀನಿ, ನೀನು ಆಗೋಕ್ಕಾಗಲ್ಲ. ಇಲ್ಲ, ವ್ಯತ್ಯಾಸ ಇದೆ. ಅರ್ಥ ಮಾಡ್ಕೊಳ್ಬೇಕು. ಅವ್ರವ್ರಿಗೆ ಸಮಸ್ಯೆಗಳಿರ್ತವೆ. ಅರ್ಥ ಮಾಡ್ಕೊಳ್ದೇ ಇದ್ದಾಗ ಒಂದು ಮನಸ್ಸು ಬರಲ್ಲ. ಓಕೆ, ಇದನ್ನ ಹೇಳ್ತಾ ಹೋದರೆ ಸಮಯ ಇಲ್ಲ ನನಗೆ. ಮೂರನೇದಾಗಿ, ಒಬ್ಬರು ಮತ್ತೊಬ್ಬರನ್ನ ಹೀಯಾಳಿಸೋದು, ಅಥವಾ ಮತ್ತೊಬ್ಬರು ಎದುರುಗಡೆ ಇನ್ನೊಬ್ಬರನ್ನ ಕಡಿಮೆ ಮಾಡುವಾಗ ಒಂದು ಮನಸ್ಸು ಬರಲ್ಲ. ಗಂಡ ಹೆಂಡತಿ ಇರ್ತಾರೆ, ಹೆಂಡತಿನ ಎಲ್ಲ ಹೊರಗಡೆ ಕರ್ಕೊಂಡು ಹೋಗಿರ್ತಾರೆ, ಬೇರೆ ಎಲ್ಲರೂ ಸೇರಿರ್ತಾರೆ. ಅಲ್ಲಿ ಹೆಂಡತಿಯನ್ನ ಕಿಂಡಲ್ ಮಾಡೋದು, ಅವಳಿಗೆ ಅವಮಾನ ಆಗೋ ಥರ ನಡ್ಕೊಳ್ಳೋದು, ಅಥವಾ ಇವಳು ಇದ್ದಾಳಲ್ಲ ಇವಳಿಗೆ ಏನು ಬರಲ್ಲ ಅಂತ ಅನ್ನೋದು, ಏನೋ ಒಂಥರ. ಅಥವಾ ಗಂಡನನ್ನೇ ಇನ್ನು ಇವನಿಗೆ ಏನು ಒಟ್ಟು ಕಡಿಮೆ ಆಗೋ ಥರ ಮಾತಾಡೋದು, ಅದು ಹೊಂದಾಣಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಡ್ರಿ, ಯಾವತ್ತೂ ಕೂಡ ಯಾರು ಇನ್ನೊಬ್ಬರು ಎದುರುಗಡೆ ಒಬ್ಬರು ಮತ್ತೊಬ್ಬರನ್ನ ಯಾವತ್ತೂ ಕಡಿಮೆ ಮಾಡಬಾರ್ದು. ಗೌರವದಿಂದ ಕಾಣಬೇಕು. ಸಪ್ರೇಟಾಗಿದ್ದಾಗ ಏನಾದರೂ ತಪ್ಪುಗಳಿದ್ದರೆ ಸರಿಪಡಿಸ್ಬೋದು. ಏನೇ ಇದ್ರೂ ಕೂಡ ಅದನ್ನು ಸರಿ ಮಾಡುವಂಥ ಜಾಗಗಳಿದ್ದಾವೆ. ಯಾರೆದುರು ಕೂಡ ಅವಮಾನ ಪಡಿಸಬಾರ್ದು, ಹೀಯಾಳಿಸಬಾರ್ದು. ನಾಲ್ಕನೇದಾಗಿ, ಯಾವಾಗ ಒಂದು ಮನಸ್ಸು ಬರೋದಿಲ್ಲ ಅಂತಂದರೆ ಮತ್ತೊಬ್ಬರ ಸಮಸ್ಯೆಯನ್ನು ಕೇಳಿಸ್ಕೊಳ್ದೇ ಇದ್ದಾಗ. ಕೆಲವರಿಗೆ ಬರೀ ತನ್ನ ಸಮಸ್ಯೆ ಮಾತ್ರ ಹೇಳ್ಕೊಳಕ್ಕೆ ಬರುತ್ತೆ, ಸಮಸ್ಯೆ ಕೇಳಿಸ್ಕೊಳ್ಳೋಕ್ಕೆ ಬರಲ್ಲ. ಬರೀ ಹೇಳೋದು, ನನಗೆ ಹಂಗಿದೆ, ನನಗೆ ಹೊಟ್ಟೆ ನೋವಿದೆ, ನನಗೆ ತಲೆನೋವಿದೆ, ನನಗೆ ಬೆನ್ನು ನೋವಿದೆ. ಬಟ್ ಇನ್ನೊಬ್ರು ಆಪೋಸಿಟ್ ಅವರು ಮನೇಲಿರುವಂಥ ಇನ್ನೊಬ್ರು ಅವ್ರಿಗೆ ಏನಾದ್ರು ಹೇಳ್ಬೇಕಾದ್ರೆ ಅವ್ರಿಗೆ ಬೇಜಾರಾಗ್ತದೆ, ಇದು ಯಾವಾಗಲೂ. ಬಟ್ ಇವ್ರದ್ದು ಮಾತ್ರ ಕೇಳಿಸ್ಕೊಳ್ಬೇಕು. ಯಾವತ್ತು ಒಂದು ಮನಸ್ಸು ಬರಬೇಕು ಅಂತಂದ್ರೆ ನಾವು ಮತ್ತೊಬ್ಬರ ಸಮಸ್ಯೆಯನ್ನ ಕೇಳಿಸ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ನಾಲ್ಕನೇದಾಗಿ ಅಥವಾ ಐದನೇದಾಗಿ, ಒಬ್ಬರು ಮತ್ತೊಬ್ಬರ ನೋವಿನಲ್ಲಿ ಕಷ್ಟದಲ್ಲಿ ಪಾಲುಗಾರರಾಗಲು ಪ್ರಯತ್ನಿಸದೇ ಇದ್ದಾಗ, ಮತ್ತೊಬ್ರು ನಮ್ಮ ಮನೆಯಲ್ಲಿರುವಂಥ ಇನ್ನೊಬ್ರಿಗೆ ಯಾವುದೋ ನೋವಿದೆ, ಕಷ್ಟ ಇದೆ, ಅದು ನನ್ನ ನೋವು ಅಂತ ತಿಳ್ಕೊಳ್ದೇ ಇದ್ದಾಗ ಒಂದು ಮನಸ್ಸು ಬರಲ್ಲ. ಏನೋ ಯಾರಿಗೋ ತಲೆನೋವಿದೆ, ತಲೆನೋವು ಬಂದಾಗ ನರಳಾಡ್ಕೊಂಡಿದ್ರು ಕೂಡ ಇವರು ಆರಾಮಾಗಿದ್ರೆ ಒಂದು ಮನಸ್ಸು ಬರಲ್ಲ. ಅಟ್ಲೀಸ್ಟ್ ಅವ್ರ ತಲೆನೋವಿಗೆ ಸ್ಪಂದನೆ ಕೊಟ್ಟಾಗ ಅಟ್ಲೀಸ್ಟ್ ನನ್ನನ್ನು ನೋಡ್ಕೊಳ್ತಾರಲ್ಲ ಅಂತ ನಾನು ಬರುತ್ತೆ. ಇನ್ನೊಬ್ರು ಕಾಲು ನೋವು ಇರುತ್ತೆ, ಅಟ್ಲೀಸ್ಟ್ ನೋಡಿದಾಗ ವಿಚಾರಿಸ್ಕೊಂಡಾಗ ಒಂದು ಮನಸ್ಸು ಬರುತ್ತೆ. ನೋವುಗಳಲ್ಲಿ ಹೊಂದಾಣಿಕೆ ಬರಬೇಕು. ಸೊ ಇವೆಲ್ಲ ಜೊತೆಯಲ್ಲಿ ಇನ್ನೂ 2 ವಿಷಯ ಇದ್ದಾವೆ, ಹೇಳ್ಬಿಡ್ತೀನಿ. ಸಮಯ ಭಾಳ ಮುಂದೋಗ್ತಿದೆ ಇವತ್ತು, ಆದರೂ ಕೂಡ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಮತ್ತೆ ಪಾಪ ಇದ್ದಾಗ, ಓಕೆ, ಒಬ್ಬ ವ್ಯಕ್ತಿಯಲ್ಲಿ ಪಾಪ ಇದ್ದಾಗ, ಅಥವಾ ತಪ್ಪು ಮಾಡುವಂಥ ವ್ಯಕ್ತಿ ಇದ್ದಾಗ, ಅಥವಾ ಅವನಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯಲ್ಲಿ ಮನೆಯಲ್ಲಿರುವಂಥವರು ಯಾರಲ್ಲಾದರೂ ಕೆಟ್ಟ ಚಟಗಳಿದ್ದಾಗ, ದುಶ್ಚಟಗಳಿದ್ದಾಗ ಆ ಮನೆಯಲ್ಲಿ ಒಂದು ಮನಸ್ಸು ಬರೋದು ಸಾಧ್ಯ ಇಲ್ಲ. ಕುಡುಕತನ ಆಗಿರ್ಬೋದು, ಏನಾದ್ರು ತಿನ್ನೋದಾಗಿರ್ಬೋದು, ದುಶ್ಚಟಗಳಾಗಿರ್ಬೋದು, ಕೆಟ್ಟ ಸಂಬಂಧಗಳಾಗಿರ್ಬೋದು, ಕೆಟ್ಟದೇನಾದರೂ ಮಾಡೋದಾಗಿರ್ಬೋದು, ಯಾವುದಾದ್ರೂ ಬೇಡವಾದಂಥ ಪಾಪದಲ್ಲಿರುವಂಥ ವ್ಯಕ್ತಿ ಇರುವಾಗ ಆ ಮನೆಯಲ್ಲಿ ಹೊಂದಾಣಿಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಕೊನೆಯದಾಗಿ 7ನೇದಾಗಿ, ಯಾವಾಗ ಹೊಂದಾಣಿಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಹಳೆ ತಪ್ಪುಗಳನ್ನು ಮರೀದೇ ಇದ್ದಾಗ ಅಥವಾ ಕ್ಷಮಿಸದೇ ಇದ್ದಾಗ. ಹಿಂದೆ ಯಾವತ್ತೋ ನಡೆದಿರುತ್ತೆ ಇವ್ರ ಜೀವನದಲ್ಲಿ ಕಹಿ ಘಟನೆಗಳು, ಕೆಲವರು ಅದನ್ನೇ ನೆನಪಿಟ್ಕೊಂಡಿರ್ತಾರೆ, ಅದರಲ್ಲೇ ಮರೆಯಲ್ಲ. ಕ್ಷಮೆ ಕೇಳ್ಕೊಂಡಿರ್ತಾರೆ, ಒಬ್ರನ್ನೊಬ್ರು ಕ್ಷಮಿಸ್ಕೊಂಡಿರ್ತಾರೆ, ಸಾರಿ ಹೇಳ್ಕೊಂಡಿರ್ತಾರೆ, ಆದ್ರೆ ಮರೆಯಲ್ಲ. ಅದು ಯಾವಾಗಲೂ ಅವಾಗವಾಗ ನೆನಪು ಮಾಡ್ಕೊಳ್ತಾರೆ. ಇವರು ಒಂದು ದಿವಸ ನನ್ನ ಗಂಡ ನನಗೆ ಈ ಥರ ಮೋಸ ಮಾಡಿದ್ದ, ನನ್ನ ಹೆಂಡತಿ ಈ ಥರ ಮೋಸ ಮಾಡಿದ್ಲು, ನನ್ನ ಮಕ್ಕಳು ಈ ಥರ, ಅದಕ್ಕೆ ಮರಿದೇ ಇದ್ದಾಗ ಅದು ಅವಾಗವಾಗ ನೆನಪು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಮನಸ್ಸು ಬರೋದಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹೀಗೆ ಒಂದು ಮನಸ್ಸನ್ನ ದೂರ ಮಾಡೋದಕ್ಕೆ ಕೆಲವು ಸನ್ನಿವೇಶಗಳು ಏನಪ್ಪಾ ಅಂತಂದ್ರೆ, ಒಂದು ಗರ್ವ ಇರಬಾರ್ದು. ನಾನು ನನ್ನಿಂದ ಒಂದು ಮನೆ ಅಂದಮೇಲೆ ಎಲ್ಲರೂ ಸೇರಿ ಒಂದು ಕುಟುಂಬ ಅನ್ಬೇಕು. ನಾನು ಹೊರಗಡೆ ದುಡಿತೀನಿ, ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತೀನಿ, ನಾನು ಮನೇಲಿ ಅಚ್ಚುಕಟ್ಟು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ಎಲ್ಲರೂ ಸೇರ್ಕೊಂಡಾಗ ಒಂದು ಮನೆ ಅನಿಸ್ಕೊಳ್ಳುತ್ತೆ. ಪ್ರೈಸ್ ದಿ ಲಾರ್ಡ್. ನಾನು ಮಾಡಿದ್ರೇನೆ ಅದು, ನಾನು ಮಾಡಿದ್ರೇನೆ ಇಲ್ಲಿ ಯಾವತ್ತೂ ಬರಬಾರ್ದು. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಕೆಲಸಗಳನ್ನು ನೇಮಿಸಿದ್ದಾನೆ. ಅವುಗಳನ್ನು ಮಾಡುವಾಗ ನಿಷ್ಠೆಯಿಂದ ನಾವು ಮಾಡಬೇಕು. ಒಬ್ಬರನ್ನೊಬ್ರು ಅನುಸರಿಸ್ಕೊಂಡು ಮಾಡಬೇಕು, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು, ಒಬ್ಬರನ್ನೊಬ್ರು ಹೀಯಾಳಿಸಬಾರ್ದು, ಒಬ್ಬರ ಸಮಸ್ಯೆಗಳನ್ನೊಬ್ರು ಕೇಳಿಸ್ಕೊಳ್ಬೇಕು, ಒಬ್ಬರು ನೋವಿನಲ್ಲಿ ಒಬ್ಬರು ಪಾಲುಗಾರರಾಗಬೇಕು.
ಯಾವುದಾದ್ರು ಪಾಪಗಳು ಚಟಗಳಿದ್ರೆ ಬಿಟ್ಬಿಡ್ಬೇಕು. ಕುಟುಂಬಕ್ಕಿಂತ ಹೆಚ್ಚಲ್ಲ ಅದು. ಯಾರಿಗೆ ಇಷ್ಟ ಕೆಲಸವೇ ನಾವು ನಮಗೆ ಅದು ಸರಿ ಅನಿಸ್ಬೋದು, ಅದರ ಕುಟುಂಬಕ್ಕೆ ಸರಿಯಲ್ಲ ಅನ್ಸಿದ್ರೆ ಅದನ್ನು ಬಿಟ್ಬಿಡ್ಬೇಕು. ಹಳೆಯ ಪಾಪಗಳನ್ನ ಅಥವಾ ಹಳೆ ತಪ್ಪುಗಳನ್ನ ನೆನಪಿನೇ ಇಟ್ಕೊಂಡು ಕೊರಗಬಾರ್ದು, ಮರ್ತೋಗ್ಬೇಕು ಅದನ್ನು ಬೇಗನೆ. ಯೇಸು ಸ್ವಾಮಿ ಹೆಸರಲ್ಲಿ ಅದನ್ನೆಲ್ಲ ಮರ್ತು ಶುದ್ಧಿಪಡಿಸ್ಕೊಂಡು ಕ್ಷಮಿಸ್ಕೊಂಡು ಅದನ್ನೆಲ್ಲ ಮರ್ತರೆ ಒಂದು ಒಳ್ಳೆ ಚೆನ್ನಾಗಿ ಇರ್ತೀವಿ ನಾವು. ಆಮೇಲೆ ಹೀಗೆ ಒಂದು ಮನಸ್ಸಿನಿಂದ ನಾವು ಸೇರ್ಲಿಕ್ಕೆ ಸಾಧ್ಯ. ಹೀಗೆ ನಾವು ಒಂದು ಮನಸ್ಸಿನಿಂದ ಕುಟುಂಬವಾಗಿ ಅಥವಾ ಸಭೆಯಾಗಿ ಒಂದು ದೇಶವಾಗಿ ಇರುವಾಗ ಅಲ್ಲಿ ಉಜ್ಜೀವನ ಉಂಟಾಗುತ್ತೆ. ಸಭೆಗಳ ಮಧ್ಯದಲ್ಲಿ ಒಂದು ಮನಸ್ಸು ಬರಬೇಕು, ಅವಾಗ ದೇಶದಲ್ಲಿ ಉಜ್ಜೀವನ ಆಗುತ್ತೆ. ಇವತ್ತು ಅವರೇ ಬೇರೆ ಇವರೇ ಬೇರೆ, ಅದು ಬೇರೆ ಇದು ಬೇರೆ ಹಿಂಗೆ ಅನ್ಕೊಂಡ ಕೆಲವು ಸಮಯ ಏನಾಗುತ್ತೆ ಅಂತಂದ್ರೆ ಒಂದು ಉಜ್ಜೀವನ ನಾವು ಕಾಣ್ತಾ ಇಲ್ಲ. ಒಂದು ಮನಸ್ಸು ಬರಬೇಕು. ಅದಕ್ಕೆ ರೋಮಪುರದ ಪತ್ರಿಕೆ ನೋಡ್ರಿ, 12ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನ. ಹಾಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳ್ತಾರೆ ನೋಡ್ರಿ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ನಿಮ್ಮೊಳಗಡೆ ಏಕ ಮನಸ್ಸುಳ್ಳವರಾಗಿರ್ರಿ. ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ. ನಿಮ್ಮನ್ನು ನೀವೇ ಬುದ್ಧಿವಂತಂತ ನೆನೆಸ್ಕೊಳ್ಬೇಡ್ರಿ. ಅಲ್ಲೇಲೂಯಾ. ನಿಮ್ಮೊಳಗಡೆ ಏಕ ಮನಸ್ಸುಳ್ಳವರಾಗಿರ್ರಿ. ಒಂದೇ ಮನಸ್ಸಿಗೆ ಬನ್ರಿ, ಒಂದೇ ಮನಸ್ಸುಳ್ಳವರಾಗಿರ್ರಿ. ನೀವು ಬೇರೆ ಬೇರೆ ರಾಗಿರ್ಬೋದು. ಫಾರ್ ಎಕ್ಸಾಂಪಲ್ಗೆ ಒಂದು ಕುಟುಂಬ ಅಂತಂದ್ರೆ ಗಂಡ ಬೇರೆ ಮನೆಯಿಂದ ಬಂದಿರ್ಬೋದು, ಹೆಂಡತಿ ಬೇರೆ ಮನೆಯಿಂದ ಬಂದ ಮೇಲೆ ಇಬ್ಬರು ಒಂದೇ ಮನಸ್ಸುಳ್ಳವರಾಗಿರ್ಬೇಕು, ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡಬಾರ್ದು. ನಾನು ದೊಡ್ಡವನು ನನಗೆ ಅಂಥದ್ದು ಯಾವ್ದು ಇಡಬಾರ್ದು. ವಾಕ್ಯ ಹೀಗೆ ಹೇಳ್ತದೆ, ದೀನರ ಸಂಗಡ ಬಳಕೆಯಾಗಿರ್ರಿ. ಇವತ್ತು ಎಲ್ಲರೂ ಹುಡ್ಕೋದೇನು ಗೊತ್ತಾ? ದೊಡ್ಡವ್ರ ಜೊತೆಲಿ ಇರ್ಬೇಕು, ನನಗಿಂತ ಶ್ರೀಮಂತರ ಜೊತೆಲಿ ನಾನಿರ್ಬೇಕು, ನನಗಿಂತ ಚೆನ್ನಾಗಿ ಓದೋರ ಜೊತೆಲಿ ನಾನಿರ್ಬೇಕು, ಅಥವಾ ನನಗಿಂತ ಸ್ಟ್ಯಾಂಡರ್ಡ್ ಆಗಿರೋರ ಜೊತೆ ಅಲ್ಲ. ಯೇಸು ಸ್ವಾಮಿ ಆತನು ದೇವಾದಿ ದೇವನಾಗಿದ್ರು ಕೂಡ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಭೂಮಿಗೆ ಬಂದನು. ಆಮೆನ್, ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ಸ್ಥಾನಮಾನಗಳನ್ನ ಬಿಟ್ಟು ನಾವು ದೀನತ್ವಕ್ಕೆ ನಾವು ಬರುವಾಗ ನಾವು ಒಂದು ಮನಸ್ಸುಳ್ಳವರಾಗ್ಲಿಕ್ಕೆ ಸಾಧ್ಯ. ಆಮೆನ್, ಹಲ್ಲೆಲೂಯಾ. ಯಾವಾಗ ನನ್ನ ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡ್ತೀನೋ ನಾನು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿನ ಉದಾಹರಣೆ ನೋಡ್ರಿ. ಯೇಸು ಸ್ವಾಮಿ ಆತನು ದೇವಾದಿ ದೇವನು, ಸರ್ವ ಸೃಷ್ಟಿಕರ್ತನಾಗಿರುವ ದೇವರು. ಆತನು ಮನುಷ್ಯರನ್ನ ಒಂದು ಮಾಡ್ಲಿಕ್ಕೋಸ್ಕರವಾಗಿ, ಮನುಷ್ಯರೊಳಗೆ ಏಕ ಮನಸ್ಸನ್ನು ಹುಟ್ಟಿಸ್ಲಿಕ್ಕೋಸ್ಕರವಾಗಿ ಆತನು ಮನುಷ್ಯನಾಗಿ ಧರೆಗಿಳಿದು ಬಂದನು. ಇವತ್ತು ನಾವು ನಮ್ಮ ಸ್ಥಾನಗಳನ್ನ ಬಿಟ್ಟು ನಾವು ದೀನರ ಸಂಗಡ ಬಳಕೆ ಆಗ್ಲಿಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ಹಾಗಿರೋದಾದ್ರೆ ಮಾತ್ರ ಒಂದು ಮನಸ್ಸಿಗೆ ಬರ್ಲಿಕ್ಕೆ ಸಾಧ್ಯ. ಒಂದು ಮನಸ್ಸು ಬಂದಾಗ ಏನಾಗುತ್ತೆ ಗೊತ್ತಾ? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ. ಹಲ್ಲೆಲೂಯಾ, ಸ್ತೋತ್ರ. 2ನೇ ಅಧ್ಯಾಯ 1ನೇ ವಚನ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ರು. ಪ್ರೈಸ್ ದಿ ಲಾರ್ಡ್. ಪಂಚಾಶತ್ತಮ ದಿನದಲ್ಲಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಸೇರಿ ಬಂದಿದ್ದರು. ಎಷ್ಟು ಜನ ಅಂತೀರಾ? ನೀವು 1ನೇ ಅಧ್ಯಾಯದಲ್ಲಿ ಓದೋದಾದ್ರೆ 120 ಮಂದಿ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. 1ನೇ ಅಧ್ಯಾಯ 15ನೇ ವಚನ. ಆ ದಿವಸಗಳಲ್ಲಿ ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ. ಆಮೆನ್. ಅವರೆಲ್ಲರೂ ಹೆಂಗ್ ಬಂದಿದ್ರಂತೆ? ಒಂದೇ ಮನಸ್ಸಿನಿಂದ ಸೇರಿ ಬಂದಿದ್ರು. ಒಂದೇ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಸೇರಿ ಬಂದಿದ್ರು. ಸೇರಿ ಬಂದಾಗ ಏನಾಯ್ತು ಗೊತ್ತಾ? ಒಂದೇ ಮನಸ್ಸಿಂದ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ 2ನೇ ವಚನ ಹೀಗೆ ಹೇಳ್ತದೆ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಆಮೆನ್, ಹಲ್ಲೆಲೂಯಾ. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರವೇ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮ ವರವು ಇಳಿದು ಬಂದಂತ ದಿನ, ಪಂಚಾಶತ್ತಮ ದಿನ.
ಪೆಂಟೆಕೋಸ್ಟಲ್ ಡೇ ಕಳೆದ ವಾರ ಅದನ್ನು ನಾವು ಆಚರಿಸಬೇಕಾಗಿತ್ತು. ಸಭೆ ಲಾಕ್ಡೌನ್ ಇರೋದ್ರಿಂದ ನಾವು ಆಚರಿಸಲಿಕ್ಕೆ ಆಗ್ಲಿಲ್ಲ. ಪೆಂಟೆಕೋಸ್ಟಲ್ ಡೇ ಅಥವಾ ಪಂಚಾಶತಮ ದಿನ, ಪವಿತ್ರಾತ್ಮನು ಇಳಿದು ಬಂದಂತ ದಿನ, 50ನೇ ದಿನ. ದೇವರ ಮಕ್ಕಳೇ, ಒಂದಾಗಿ ಸೇರಿ ಬರುವಾಗ, ಒಗ್ಗಟ್ಟಾಗಿ ಕೂತ್ಕೊಂಡು ಒಂದೇ ಸ್ಥಳದಲ್ಲಿ ಸೇರಿ ಬಂದು, ಒಂದು ಸ್ಥಳದಲ್ಲಿ ಸೇರಿ ಬಂದು ಪವಿತ್ರಾತ್ಮನಿಗೋಸ್ಕರ ಕಾದುಕೊಂಡಿದ್ದು ಪ್ರಾರ್ಥಿಸುವಾಗ ಪರಲೋಕ ತೆರೆಯಲ್ಪಟ್ಟು ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪವಿತ್ರಾತ್ಮನು ಪ್ರತಿಯೊಬ್ಬರ ಮೇಲೂ ಕೂಡ ಆತನ ಬೆಂಕಿಯೋಪಾದಿಯಲ್ಲಿ, ಉರಿಯುವ ನಾಲಿಗೆಗಳೋಪಾದಿಯಲ್ಲಿ ಪ್ರತಿಯೊಬ್ಬರ ಮೇಲೆ ಕೂಡ ಇಳಿದು ಬಂದನು. ಆಮೇನ್. ಎಲ್ಲರೂ ಅನ್ಯ ಭಾಷೆಗಳಿಂದ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ದೊಡ್ಡ ಬದಲಾವಣೆ, ಅದುವರೆಗೂ ಕಾಣದಿರುವಂತ ದೊಡ್ಡ ಅದ್ಭುತಗಳು ನಡೀತಾ ಇದ್ದಾವೆ. ಯಾವಾಗ ಪವಿತ್ರಾತ್ಮ ಭರಿತರಾದ್ರೋ ಅಲ್ಲಿವರೆಗೂ ಶಿಷ್ಯರು ಜನರಿಗೆ ಎದುರ್ಕೊಂಡು ಬಾಗಿಲು ಮುಚ್ಚಿಕೊಂಡು ಒಳಗಡೆ ಇದ್ದಂಥವರು ಬಾಗಿಲು ತಕ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಹೊರಗಡೆ ಬಂದು ಯಾವ ಯೇಸು ಕ್ರಿಸ್ತನ ಸತ್ತು ಹೋದ ಮೇಲೆ ಮರಣದ ಭಯದ ದೆಸೆಯಿಂದ ಬಚ್ಚಿಟ್ಟುಕೊಂಡಿದ್ರು, ಹೊರಗಡೆ ಬಂದು ಅದೇ ಯೇಸುವೆ ದೇವರೆಂಬುದಾಗಿ ಅವರು ಧೈರ್ಯವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಸೂಚಕ ಕಾರ್ಯಗಳು ನಡೀತಾ ಇದ್ದಾವೆ, ಅದ್ಭುತ ಕಾರ್ಯಗಳು ನಡೀತಾ ಇದ್ದಾವೆ. ಹುಟ್ಟು ಕುಂಟನು ಎದ್ದು ನಡೆದಾಡ್ತಾ ಇದ್ದಾನೆ, ಸತ್ತವರು ಎದ್ದು ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ಅದ್ಭುತಗಳು ನಡೀತಾ ಇದ್ದಾವೆ. ಯಾಕೆ? ಪವಿತ್ರಾತ್ಮನ ಶಕ್ತಿಯನ್ನು ಅವನು ಹೊಂದಿಕೊಂಡ ಕಾರಣ. ಯಾವಾಗ ಪವಿತ್ರಾತ್ಮನ ಶಕ್ತಿ ಅವರ ಮೇಲೆ ಇಳಿದು ಬಂತು, ಯಾವಾಗ 120 ಮಂದಿ ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆಗಾಗಿ ಸೇರಿ ಬಂದರು, ದೇವರು ಅಲ್ಲಿ ಕಾರ್ಯ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ಸಭೆಯೇ, ನೀವೆಲ್ಲರೂ ಕೂಡ ಒಂದೇ ಮನಸ್ಸುಳ್ಳವರಾಗಿ ಅಥವಾ ಕುಟುಂಬವೇ ನೀವು ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನು ನಿಮ್ಮ ಮೇಲೆ ಇಳಿದು ಬಂದು ನಿಮಗೆ ಬೇಕಾದ ಶಕ್ತಿಯನ್ನು ಆತನು ಒದಗಿಸಿ ಕೊಡ್ತಾನೆ. ಯಾವ ಪೇತ್ರ ಒಬ್ಬ ದಾಸಿಗೆ ಎದ್ರಿ ಯೇಸುವೆ ಯಾರು ಅಂತ ಗೊತ್ತಿಲ್ಲದೆ ಹೇಳಿದಂತ ಪೇತ್ರ ಈಗ ಎದ್ದು ನಿಂತುಕೊಂಡು ಎಲ್ಲಾ ಜನರ ಮುಂದೆ ಎದ್ದು ನಿಂತುಕೊಂಡು ಸಾವಿರಾರು ಜನರ ಎದುರುಗಡೆ ಎದ್ದು ನಿಂತುಕೊಂಡು ಹೇಳ್ತಾ ಇದ್ದಾನೆ, ನೀವು ಶಿಲುಬೆಗೆ ಹಾಕಿಸಿದಂತ ಯೇಸುವೆ ನಿಜವಾದ ರಕ್ಷಕನು ಎಂಬುದಾಗಿ ಸಾರಿ ಹೇಳ್ತಾ ಇದ್ದಾನೆ. ಅದನ್ನು ಕೇಳಿಸಿಕೊಂಡ ಜನ ಅಲ್ಲಿ ಒಂದೇ ದಿವಸ 3,000 ಜನರು ಯೇಸುವಿನ ಮೇಲೆ ನಂಬಿಕೆ ಇಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳೇ, ನಿಮಗೆ ಧೈರ್ಯ ಇಲ್ವಾ? ಪವಿತ್ರಾತ್ಮನ ಮೇಲೆ ಇಳಿದು ಬರಬೇಕು. ಪವಿತ್ರಾತ್ಮ ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ಧೈರ್ಯಶಾಲಿಗಳಾಗ್ತೀರಿ. ವಾಕ್ಯ ಹೀಗೆ ಹೇಳ್ತದೆ, ನೀವು ಯೆರೂಸಲೇಮಿನಲ್ಲೇ ಕಾದುಕೊಂಡಿರ್ರಿ, ಆಗ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದಿ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಭೂಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಗಳಾಗ್ತೀರಿ. ಯಾಕೆ ಇವತ್ತು ನೀವು ಸಾಕ್ಷಿಗಳಾಗ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆಂದ್ರೆ ನಿಮ್ಮಲ್ಲಿ ಬಲ ಇಲ್ಲ. ಯಾಕೆ ನಿಮ್ಮಲ್ಲಿ ಬಲ ಇಲ್ಲ ಅಂತಂದ್ರೆ ಪವಿತ್ರಾತ್ಮನ ಶಕ್ತಿನ ನೀವು ಹೊಂದಿಕೊಂಡಿಲ್ಲ. ಯಾಕೆ ನೀವು ಪವಿತ್ರಾತ್ಮನ ಶಕ್ತಿನ ಹೊಂದಿಕೊಂಡಿಲ್ಲ? ನೀವು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಪ್ರಾರ್ಥಿಸುವಾಗ ಪವಿತ್ರಾತ್ಮ ನಿಮ್ಮನ್ನ ತುಂಬಿಸಿಕೊಳ್ಳುವಾಗ ಪವಿತ್ರಾತ್ಮನ ನಿಮ್ಮ ಮೇಲೆ ಇಳಿದು ಬರ್ತಾನೆ, ನೀವು ಶಕ್ತಿಯನ್ನು ಹೊಂದಿಕೊಳ್ತೀರಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ದೇವರ ಮಕ್ಕಳೇ, ಒಂದು ಮನಸ್ಸು ಬಹಳ ಪ್ರಾಮುಖ್ಯ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್ ಲಾರ್ಡ್. 18ನೇ ಅಧ್ಯಾಯ 19-20ನೇ ವಚನ. ಆರಾಮ ತೆಗಿರಿ ಎಲ್ಲರೂ ಕೂಡ. ಇದೊಂದು ವಚನ ಓದಿ ನಾನು ಮುಗಿಸ್ತಾ ಇದ್ದೇನೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 19 ಮತ್ತು 20ನೇ ವಚನ ಓದಮ್ಮ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಆಮೆನ್. ಯಾಕೆಂದ್ರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ನಾನು ಅವರ ನಡುವೆ ಇದ್ದೇನೆ ಅಂದನು. ಆಮೆನ್, ಹಲ್ಲೆಲೂಯಾ. ಸ್ವಾಮಿ ಹೀಗೆ ಹೇಳ್ತಾರೆ, ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ರೆ, ಏನ್ ಬೇಡ್ಕೊಳ್ತಿರಲ್ಲ, ಬೇಡಿಕೊಳ್ಳೋ ವಿಷಯದಲ್ಲಿ ಒಂದೇ ಕಾರ್ಯದ ವಿಷಯದಲ್ಲಿ ಭೂಲೋಕದಲ್ಲಿ ಇಬ್ಬರು ಒಂದೇ ಮನಸ್ಸುಳ್ಳವರಾಗಿದ್ರೆ, ಎಷ್ಟೋ ಜನ ಅಲ್ಲ, ಅಟ್ಲೀಸ್ಟ್ ಒಂದಿಬ್ರು ಗಂಡ ಹೆಂಡತಿ ಇಬ್ರು ಸೇರಿ ಅಥವಾ ಮಕ್ಕಳು ಒಟ್ಟಿಗೆ ಸೇರಿ ಒಂದೇ ಮನಸ್ಸುಳ್ಳವರಾದ್ರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳ್ತೇನೆ. ಆಮೆನ್, ಹಲ್ಲೆಲೂಯಾ. ಅದು ಆಗ್ತದೆ. ಇಬ್ಬರು ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡುವಾಗ ಒಂದು ಕಾರ್ಯದ ವಿಷಯವಾಗಿ, ಒಂದು ವಿಷಯಕ್ಕೋಸ್ಕರ
ಅದು ರೋಗದ ವಿಷಯನೇ ಆಗಿರ್ಬೋದು, ಅದು ಸಮಸ್ಯೆನೇ ಆಗಿರ್ಬೋದು, ಅದು ಇಕ್ಕಟ್ಟೆ ಆಗಿರ್ಬೋದು, ಅದು ಅವ್ರ ಮಕ್ಕಳಿಗೋಸ್ಕರನೇ ಪ್ರಾರ್ಥನೆ ಮಾಡ್ತಿರ್ಬೋದು. ಇಬ್ಬರು ಒಂದೇ ಮನಸ್ಸುಳ್ಳವರಾದ್ರೆ, ಅವರೇ ಒಂದ್ ಕಡೆ ಇವರೇ ಒಂದ್ ಕಡೆ. ಕೆಲಸ ನೋಡ್ರಿ, ಗಂಡ ಅಥವಾ ಕುಟುಂಬದ ಯಜಮಾನ ತಂದೆ ಅನ್ಸ್ಕೊಂಡು ಅವನು ಮಗನಿಗೆ ಏನಾದ್ರು ಬುದ್ಧಿ ಹೇಳ್ಬೇಕಾದ್ರೆ ತಾಯಿ ಅಡ್ಡ ಬರ್ತಾಳೆ, ಅವಳು ಸಪೋರ್ಟ್ ಕೊಡ್ತಾಳೆ. ಅಥವಾ ತಾಯಿ ಬುದ್ಧಿ ಹೇಳ್ಬೇಕಾದ್ರೆ ತಂದೆ ಅಡ್ಡ ಬರ್ತಾನೆ, ಇಬ್ರು ಮಧ್ಯದಲ್ಲಿ ಮಕ್ಕಳು ಹಾಳಾಗ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದ್ದು, ಇಬ್ರು ಒಂದೇ ಮನಸ್ಸುಳ್ಳವರಾದ್ರೆ, ಅಥವಾ ಕುಟುಂಬದಲ್ಲಿರುವಂತರೆಲ್ಲರೂ ಒಟ್ಟಾಗಿ ಸೇರಿ ಒಂದೇ ಮನಸ್ಸುಳ್ಳವರಾದ್ರೆ ಪರಲೋಕದಲ್ಲಿರುವ ತಂದೆಯಿಂದ ನಿಮಗೆ ಆಗುವುದು. ಆಮೆನ್. ಯಾವುದೇ ಕಾರ್ಯದ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ಒಂದು ಮನಸ್ಸಿನಿಂದ ಪ್ರಾರ್ಥನೆ ಮಾಡಬೇಕು. ಯಾಕೆಂದ್ರೆ 20ನೇ ವಚನ ಹೇಳ್ತದೆ, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಲ್ಲಿ ಕೂಡಿ ಬರ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. ಇರುತ್ತೇನೆ ಅಲ್ಲ, ಇದ್ದೇನೆ. ಎಲ್ಲಿ ಯೇಸುವಿನ ಹೆಸರಲ್ಲಿ ಇಬ್ಬರಾಗ್ಲಿ ಮೂವರಾಗ್ಲಿ ಸೇರಿ ಬರ್ತಾರೋ ಅಲ್ಲಿ ಆತನು ನಮ್ಮ ನಡುವೆ ಇರುವಾತನಾಗಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಮಕ್ಕಳೇ, ಕರ್ತವ್ಯ ನಿಮ್ಮನ್ನು ಹೆಚ್ಚಾಗಿ ಆಶ್ರಯಿಸಲಿ. ಬಹಳ ಪ್ರಾಮುಖ್ಯವಾದ ವಿಷಯ ರೀ. ಒಂದು ಮನಸ್ಸು ನಮಗೆ ಅವಶ್ಯಕತೆ ಇದೆ. ಒಂದು ಮನಸ್ಸಿಗೆ ಬರಬೇಕು. ಒಂದು ಕುಟುಂಬ ಒಂದು ಮನಸ್ಸಲ್ಲಿರಬೇಕು. ಸಮಾಜ ಒಂದು ಮನಸ್ಸಿಗೆ ಬರಬೇಕು. ಒಂದು ಸಭೆಯಲ್ಲಿರುವಂಥವ್ರು ಒಂದು ಮನಸ್ಸಿಗೆ ಬರಬೇಕು. ಒಗ್ಗಟ್ಟಾಗಿ ಯೋಚನೆ ಮಾಡಬೇಕು, ಒಗ್ಗಟ್ಟಾಗಿ ಆಲೋಚನೆ ಮಾಡಬೇಕು. ಒಂದು ಮನೆ ಇದೆ ಅಂತ ಮನೆ ಯಜಮಾನನನ್ನ ದೇವರು ಯಾರು ನೇಮಿಸಿದಾರೋ ಯಜಮಾನನ ಮಾತಿಗೆ ಮನೆಯಲ್ಲಿರುವಂತ ಪ್ರತಿಯೊಬ್ಬರು ಒಳಗಾಗಬೇಕು. ಒಂದು ಆಫೀಸ್ನಲ್ಲಿ ಬಾಸ್ ಇದ್ದಾರೆ ಅಂತಂದ್ರೆ ಬಾಸ್ ಹೇಳಿದಂತ ಮಾತಿಗೆ ಎಲ್ಲರೂ ಒಳಗಾಗಬೇಕು. ಆಗ ಆಫೀಸ್ ಚೆನ್ನಾಗಿ ನಡೆಯುತ್ತೆ. ಒಂದು ಸಭೆ ಅಂತಂದ್ರೆ ಸಭಾಪಾಲಕರ ಮಾತನ್ನು ಕೇಳುವಾಗ ಸಭೆ ಚೆನ್ನಾಗಿ ನಡೆಯುತ್ತೆ. ದೇಶದ ನಾಯಕರುಗಳನ್ನ ದೇವರು ನೇಮಿಸಿದಾಗ ಅವ್ರ ಮಾತನ್ನು ಸರಿಯಾಗಿ ಕೈಗೊಂಡು ನಡೆದ್ರೆ ದೇಶ ಚೆನ್ನಾಗಿ ನಡೆಯುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದೇ ಮನಸ್ಸುಳ್ಳವರಾಗಿರ್ರಿ. ಒಂದಾಗಿರುವಾಗ ಅದೆಷ್ಟೋ ರಮ್ಯವಾದ, ಅಲ್ಲಿ ಜೀವ ಇರ್ತದೆ, ಅಲ್ಲಿ ಆಶೀರ್ವಾದ ಇರ್ತದೆ. ಕಣ್ಣುಗಳು ಮುಚ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಒಂದು ಮನಸ್ಸುಳ್ಳವರಾದ್ರೆ ಜಯ ಸಿಗ್ತದೆ. ಯೆಹೋಷಾಫಾಟ ಯಹೂದ್ಯರಿಗೆ ವಿರುದ್ಧವಾಗಿ ಮೆಗೂನ್ಯರು, ಮೋವಾಬ್ಯರು, ಅಮ್ಮೋನಿಯರು ಒಟ್ಟಾಗಿ ವಿರುದ್ಧವಾಗಿ ಬಂದರು. ಯೆಹೋಷಾಫಾಟ ಮಾಡಿದ ಕೆಲಸ ಏನು ಗೊತ್ತಾ? ಇಡೀ ದೇಶದಲ್ಲಿರುವಂಥ ಎಲ್ಲರೂ ಒಟ್ಟಾಗಿ ಸೇರಿ ಬಂದ್ರಿ. ಉಪವಾಸ ಮಾಡೋಣ ನಿರ್ಣಯಿಸಿಕೊಂಡ್ರು, ಒಟ್ಟಾಗಿ ಸೇರಿದ್ರು. ಯಹೂದ್ಯರೆಲ್ಲ ಸೇರಿ ಬಂದರು, ಅವರ ಹೆಂಡತಿ ಮಕ್ಕಳು ಒಟ್ಟಾಗಿ ಸೇರಿ ಬಂದು ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಿದ್ರು. ದೇವರೇ, ಈ ಮಹಾ ಸಮೂಹದ ಮುಂದೆ ನಿಲ್ಲೋದಕ್ಕೆ ನಮ್ಮಲ್ಲಿ ಬಲ ಇಲ್ಲ, ಏನು ಮಾಡಬೇಕೆಂದು ಗೊತ್ತಾಗ್ತಾ ಇಲ್ಲ, ನಮ್ಮ ಕಣ್ಣುಗಳನ್ನೇ ನೋಡ್ತವೆ ಅಂತ ಹೇಳಿದ್ರು. ದೊಡ್ಡ ಅದ್ಭುತ ನೆರವೇರಿತು. ದೇವರು ತಾನೇ ಅವರ ಪರವಾಗಿ ಯುದ್ಧ ಮಾಡಿದರು. ದೇವರು ತಾನೇ ಅವರ ಪರವಾಗಿ ಯುದ್ಧ ಮಾಡಿದರು. ದೊಡ್ಡ ಜಯ ಸಿಕ್ತು. ನಿಮ್ಮೊಳಗಡೆ ಏಕ ಮನಸ್ಸಿರಲಿ, ಕುಟುಂಬದಲ್ಲಿ ಏಕ ಮನಸ್ಸಿರಲಿ. ಏಕ ಮನಸ್ಸಾಗಿ ಸೇರಿ ಬಂದಾಗ ಪವಿತ್ರಾತ್ಮನ ಶಕ್ತಿಯನ್ನ, ಪವಿತ್ರಾತ್ಮನ ವರವನ್ನ ಶಿಷ್ಯರು ಎಲ್ಲರೂ ಹೊಂದಿಕೊಂಡರು. ಒಂದು ಕಾರ್ಯದ ನಿಮಿತ್ತ ಇಬ್ಬರು ಒಂದೇ ಮನಸ್ಸುಳ್ಳಾದ್ರೆ ಪರಲೋಕದಲ್ಲಿ ನೆರವೇರುತ್ತೆ ಅಂತ ದೇವರ ವಾಕ್ಯ. ಇವತ್ತು ಯಾವುದಾದ್ರೂ ವಿಷಯಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೀರಾ? ಇವತ್ತು ನೀವು ಕುಟುಂಬವಾಗಿ ಒಟ್ಟಾಗಿ ಕೂತ್ಕೊಂಡು ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ನಿಮ್ಮ ಕುಟುಂಬದ ಸಮಸ್ಯೆ ಏನು? ನಿಮ್ಮ ಕುಟುಂಬದ ಇಕ್ಕಟ್ಟು ಏನು? ಒಂದು ನಿಮಿಷ ಕಣ್ಣುಗಳ ಮುಂಚೆ ಹಾಗೆ ಪ್ರಾರ್ಥನೆ ಮಾಡ್ಬೋದು. ಸಾಧ್ಯ ಆದರೆ ಎಲ್ಲರೂ ಒಟ್ಟಾಗಿ ಸೇರಿ ಕೈಗಳನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿ. ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಎಲ್ರಿಗೂ ಇರುವಂಥ ಸಮಸ್ಯೆಗಳಿಗೋಸ್ಕರ, ನಿಮಗೆ ಗೊತ್ತು ನಿಮ್ಮ ಕುಟುಂಬದ ಸಮಸ್ಯೆ ಏನೇ ಇದ್ರೂ ಕೂಡ ಕರ್ತನು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನೀವು ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡಿ. ನಂತರ ನಿಮ್ಮ ಬಂಧುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಕರ್ತನು ನಿಮ್ಮ ಜೀವನದಲ್ಲಿ ದೊಡ್ಡ ಬಿಡುಗಡೆಯನ್ನು ಕೊಡ್ತಾನೆ. ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ. ಎಲ್ಲರೂ ಬಾಯಿಗಳನ್ನು ತೆರೆದು ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಜೀವನದ ಸಮಸ್ಯೆಗಳಿಗೋಸ್ಕರ, ಕುಟುಂಬವನ್ನು ದೇವರು ತಾನೇ ಕಟ್ಟಲಿಕ್ಕೋಸ್ಕರ, ಅಥವಾ ಯಾವುದಾದ್ರೂ ನಿಮ್ಮ ಕುಟುಂಬದಲ್ಲಿರುವಂಥ ಒಬ್ಬರು ಯಾವುದಾದ್ರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರಾ? ಯಾವುದಾದ್ರೂ ಚಟಗಳಲ್ಲಿ ಸಿಕ್ಕಿ ಹಾಕೊಂಡಿದ್ದಾರಾ? ಯಾವುದಾದ್ರೂ ಕಠಿಣವಾದಂಥ ಸನ್ನಿವೇಶದಲ್ಲಿ ಸಿಕ್ಕಿ ಹಾಕೊಂಡಿದ್ದಾರಾ? ಪ್ರಾರ್ಥಿಸ್ರಿ ಬಿಡುಗಡೆಗೋಸ್ಕರ, ಪ್ರಾರ್ಥಿಸ್ರಿ ಬಿಡುಗಡೆಗೋಸ್ಕರ. ಕರ್ತನೊಂದು ದೊಡ್ಡ ಬಿಡುಗಡೆನೇ ಸಮಯದಲ್ಲಿ ಕೊಡ್ಲಿಕ್ಕಿದ್ದಾನೆ. ಹಾಲೆಲೂಯಾ.
ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನಾಗಿರುವ ದೇವರೇ, ನನಗೆ ಸ್ತೋತ್ರ ಮಾಡಿ. ಇಲ್ಲಿ ತಲೆಬಾಗಿ ಯಾರು ಏನು ಕೇಳ್ಕೊಂಡಿದ್ದಾರೆ ದೇವರೇ, ಅವ್ರ ಜೀವನದಲ್ಲಿ ಒಂದು ಬಿಡುಗಡೆಯನ್ನು ಕೊಡಪ್ಪ, ಆಶೀರ್ವಾದವನ್ನು ಕೊಡುಕತ್ತ, ಸೌಖ್ಯವನ್ನು ಕೊಡ್ರಿ ಸ್ವಾಮಿ. ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗಿ ಇವರ ಕುಟುಂಬದಲ್ಲಿ ಒಂದು ಅದ್ಭುತ ನೆರವೇರಲಿ. ನಾವೆಲ್ಲೊಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡ್ತೇವೆ. ಸಭೆಯಲ್ಲಿ ಕರ್ತನೆ ಸ್ವಾಮಿ ಇರುವಂತ ಎಲ್ಲರೂ ಸುಕ್ಷೇಮವಾಗಿರಲಿ. ಈ ಇಮ್ಯಾನ್ಯುಯಲ್ ಏಜ್ ಚರ್ಚ್ ದೇವರೇ, ನಾವು ಯಾವಾಗಲೂ ಒಂದೇ ಮನಸ್ಸುಳ್ಳವರಾಗಿರ್ಲಿಕ್ಕೆ ಸಹಾಯ ಮಾಡಿ. ಇಷ್ಟು ಮಾತ್ರವಲ್ಲದೆ ಎಲ್ಲ ನಂಬಿಕೊಂಡಂತ ಎಲ್ಲ ಮಕ್ಕಳೊಂದಿಗೆ, ಎಲ್ಲ ಸಭೆಗಳೊಂದಿಗೆ ಒಂದು ಮನಸ್ಸುಳ್ಳವರಾಗಿರ್ಲಿಕ್ಕೆ ಸಹಾಯ ಮಾಡಿ. ಈ ವಾಕ್ಯಗಳನ್ನು ಕೇಳಿಸ್ಕೊಳ್ತಿರುವಂತ, ನೋಡ್ತಿರುವಂತ ಒಬ್ಬೊಬ್ಬರ ಮನಸ್ಸುಗಳು ಒಂದಾಗಿರಲಿ. ಈ ದೇಶದಲ್ಲಿರುವಂತ ಎಲ್ಲ ಜಾತಿ ಜನಾಂಗಗಳು ಕೂಡ ಒಂದಾಗಿರಲಿ. ಎಲ್ಲ ಪಕ್ಷಗಳಲ್ಲಿ ಒಂದು ಮನಸ್ಸು ಕೊಡು ಸ್ವಾಮಿ. ಒಡಕುತನವನ್ನು ತೆಗೆದುಹಾಕ್ರಿ ಸ್ವಾಮಿ. ಒಂದಾಗಿ ದೇಶವನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿ. ಒಂದಾಗಿ ಕುಟುಂಬಗಳನ್ನು ಕಟ್ಟಲಿಕ್ಕೆ, ಸಭೆಯನ್ನು ಕಟ್ಟಲಿಕ್ಕೆ ಆಗುವಂತೆ ಸಹಾಯ ಮಾಡಿ. ಥ್ಯಾಂಕ್ ಯು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ, ಘನತೆ, ಪ್ರಭಾವಗಳು ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ಜೀವಳ ತಂದೆಗೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಸರ್ವೇಂದ್ರಗಳ ಹತ್ರ ಪವಿತ್ರ ನಾಮ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ, ಸಹವಾಸ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರವಾಗಿರಲಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸಂತೋಷವಾಗಿರ್ರಿ, ಕುಟುಂಬವಾಗಿ ಅನ್ಯೋನ್ಯವಾಗಿರ್ರಿ. ಇರುವಂಥ ಈ ಸಮಯವನ್ನು ಉಪಯೋಗಿಸ್ಕೊಳ್ರಿ, ಉಲ್ಲಾಸ ಪಡ್ರಿ. ಕರ್ತನ ಬರೋಣ ಬೇಗ ಇದೆ. ಸ್ವಾಮಿ ಬೇಗನೆ ಬರ್ಲಿಕ್ಕಿದ್ದಾರೆ. ಸಿದ್ಧರಾಗ್ರಿ. ದೇವ್ರ ವಾಕ್ಯವನ್ನು ಚೆನ್ನಾಗಿ ಓದ್ರಿ, ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್.